ಮೊದಲನೇದಾಗಿ ಮಾತ್ರ ಅಲ್ಲ, ಮಾರುತಿ ಜೆನ್ ಇದೆ, ಶಿಫ್ಟ್ ಗಳಂತೂ ಫುಲ್ ಆಪ್ಷನ್ಸ್ ಇದೆ, ಸೆಲೆಕ್ಷನ್ಸ್ ಇದೆ, ಡಸ್ಟರ್ ಇದೆ, ಇಂಡಿಕಾ ಇದೆ, ಎಲ್ಲಾ ಗಾಡಿಗಳು, ಸ್ಯಾಂಟ್ರೋ ಇದೆ, ಎಟಿಯೋಸ್ ಇದೆ. ಮೊದಲನೇದಾಗಿ ಸ್ಟಾರ್ಟ್ ಮಾಡ್ತಾ ಇದೀನಿ. ಅದು ಆಟೋನು ಇದೆ, ಆಟೋ ನೆಕ್ಸ್ಟ್ ಇದೆ ಒಂದು ರ್ಯಾಪಿಡ್ ತುಂಬಾ ಇದೆ. ಇಲ್ಲಿ ಒಂದು ಶಿಫ್ಟ್ ಇದೆ, ಹಾಗೆ ಇಲ್ಲೂ ಒಂದು ಶಿಫ್ಟ್ ಇದೆ. ಬಜೆಟ್ ಗಾಡಿ ಬೇಕು, ಲೋ ಮಾಡಲ್ ಶಿಫ್ಟ್ ಬೇಕು ಅಂತ ಹೇಳಿದ್ರೆ ಅದು ಇದೆ. ಡಸ್ಟರ್ ಇದೆ ನೋಡಿ, ಇಲ್ಲಿ ಡಸ್ಟರ್ ಇದೆ, ಚೌಲೆಟ್ ಎಂಜಾಯ್ ಇದೆ, ಸ್ಯಾಂಟ್ರೋ ಇದೆ, ಆಲ್ಟೋ ಇದೆ, ಹಾಗೆ ಇಂಡಿಕಾ ಇದೆ, ಸ್ವಿಫ್ಟ್, ಮಾರುತಿ 8 ಎಲ್ಲ ಆಪ್ಷನ್ಸ್ ಇದೆ, ಎಲ್ಲಾ ಗಾಡಿಗಳು ಆಪ್ಷನ್ಸ್ ಇದೆ. ಇನ್ನು ನಿಮಗೆ ಲಕ್ಸುರಿ ವೆಹಿಕಲ್ಸ್ ಬೇಕು ಅಂತ ಹೇಳಿದ್ರೆ ಅದನ್ನು ನೀವು ಎಂಕ್ವೈರಿ ಹಾಕಿದ್ರೆ ಬೇಕಾದ್ರೆ ಅದನ್ನು ಅರೇಂಜ್ ಮಾಡ್ಕೊಡ್ತಾರೆ. DDIS ಬ್ಯಾಡ್ಜಿಂಗ್ ಎಲ್ಲ ಸೂಪರ್ ಕಂಡೀಷನ್, ಡೋರ್ ಲಾಕ್ ಜೊತೆಗೆ ಸ್ಟೇರಿಂಗ್ ಮೌಂಟೆಡ್ ಕಂಟ್ರೋಲ್ಸ್ ಎಲ್ಲ ಇದೆ. ಶೋರೂಮ್ಗೆ ಒಂದು ರೆಗ್ಯುಲರ್ ಕಸ್ಟಮರ್. ಇದಕ್ಕಿಂತ ಮುಂಚೆ ಇಲ್ಲಿ ಗಾಡಿ ತಗೊಂಡೋಗಿದೆ ಸರ್? ಈಗ ಮತ್ತೆ ಗಾಡಿ ತಗೊಳಕ್ ಬಂದಿದೆ. ಮೊದಲು ಯಾವ್ದು ಗಾಡಿ ತಗೊಂಡಿದೆ? ಏನ್ ಮಾಡಲ್ ತಗೊಂಡಿದ್ದೀವಿ ಸರ್? 2008. ಅದೇನೋ ಕಂಪ್ಲೇಂಟ್ ಮತ್ತೆ ಏನೋ ಇದು ಆಫರ್ಗೆ ಹಾಕೊಟ್ರು, ಒಳ್ಳೆ ಆಫರ್. ಓಮ್ನಿ ಬೇಕಿತ್ತು ನೋಡೋಣ. ನೆಗೋಷಿಯಬಲ್, ಯಾವ್ದು ಫಿಕ್ಸ್ ರೇಟ್ ಅಲ್ಲ. ನೀವು ಬಂದು ಆನ್ ಟೇಬಲ್ ಕೂತು ಮಾತಾಡಿದಾಗ ಇದೆಲ್ಲ ನೆಗೋಷಿಯಬಲ್ ಆಗುವಂತದ್ದು. ಮ್ಯಾಕ್ಸಿಮಮ್ ಏನಿರುತ್ತೆ ಅವರ ಒಂದು ಪ್ರಾಫಿಟ್ ಏನಿದೆ, ಅವರ ಒಂದು ಕಮಿಷನ್ ಏನಿದೆ, ಅದ್ರ ಮೇಲೆ ಡಿಪೆಂಡ್ ಆಗಿ ಎಷ್ಟಾಗುತ್ತೋ ಅಷ್ಟು ಮ್ಯಾಕ್ಸಿಮಮ್ ಡಿಸ್ಕೌಂಟ್ ಆಗಿ ನಿಮಗೆ ಗಾಡಿ ಸಿಗುತ್ತೆ. ಟಾಪ್ ಮೈಲೇಜ್ ಕೊಡಂತ, ಹೆವಿ ಮೈಲೇಜ್ ಕೊಡಂತ ಒಂದು MPV ವೆಹಿಕಲ್, ಇಷ್ಟು ದೊಡ್ಡ ವೆಹಿಕಲ್ ಅಂತ ಹೇಳಿದ್ರೆ ಇಂಡಿಯಾದಲ್ಲಿ ಇದು ಒಂದೇನೆ ಅಂತ ನಮ್ ಕಡೆಯಿಂದ ಬಂದು ಆನ್ ಟೇಬಲ್ ಕೂತ್ಕೊಂಡ್ರೆ ಇನ್ನೂ ಸಣ್ಣ ಪುಟ್ಟ ಡಿಸ್ಕೌಂಟ್ ಸಿಗುತ್ತೆ. 90% 2017 ಮಾಡಲ್, 2017 ಮಾಡಲ್ ಡೀಸೆಲ್ ವೆಹಿಕಲ್, ಸ್ವಲ್ಪ ಡಿಮ್ಯಾಂಡ್ ಇರೋಂತ ವೆಹಿಕಲ್. ಅದರಿಂದ ನಿಮ್ಮ ಪ್ರೊಫೈಲ್ ಚೆನ್ನಾಗಿದ್ರೆ 100% ಲೋನ್ ಸಿಗಂತ ಚಾನ್ಸ್. 3 ಲಕ್ಷ ಲೋನ್ ಆಗುತ್ತೆ, ಬಾಕಿ ಸಿಬಿಲ್ ಮೇಲೆ ಡಿಪೆಂಡ್. ಓಕೆ ಸರ್, ಈಗ ನೆಕ್ಸ್ಟ್ ಒಂದು ಶಿಫ್ಟ್ ಇದೆ, ಹಾಗೇನೆ ಅಲ್ಲೊಂದು ಜೆನ್ ಇದೆ. ಜೆನ್ ನಾನು ಲಾಸ್ಟಿಗೆ ಹಾಕಿದೆ, ಯಾಕೆ ಹೇಳಿದ್ರೆ ಹಾಯ್ ಗೈಸ್, ನಮಸ್ತೆ, ವೆಲ್ಕಮ್ ಟು ಎಂಟಿಪೇಡ್ಸ್ ಗೆ ಮತ್ತೊಮ್ಮೆ ಸ್ವಾಗತ. ಹೇಳ್ತಾ ಇವತ್ತು ಹೊಸ ಒಂದು ವಿಡಿಯೋ ಜೊತೆಗೆ, ಹೊಸ ಸ್ವಲ್ಪ ಗಾಡಿಗಳ ಜೊತೆಗೆ ಮತ್ತೆ ನಿಮ್ಮ ಮುಂದೆ ಬರ್ತಾ ಇದ್ದೀನಿ. ವಿಡಿಯೋಕ್ಕಿಂತ ಮುಂಚೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋ ಲೈಕ್ ಮಾಡಿ, ಆದಷ್ಟು ಶೇರ್ ಮಾಡಿ. ತುಂಬಾ ಒಳ್ಳೊಳ್ಳೆ ಗಾಡಿಗಳು, ಸೆಲೆಕ್ಟಿವ್ ಗಾಡಿಗಳನ್ನ ತಗೊಂಡು ಇವತ್ತು ಮತ್ತೆ ನಿಮ್ಮ ಮುಂದೆ ಬರ್ತಾ ಇದ್ದೀನಿ. ಗಾಡಿಗಳು ಒಳ್ಳೆ ಗಾಡಿಗಳಿದೆ, ಹಾಗೇನೆ ಒಳ್ಳೆ ಆಫರ್ ರೇಟ್ ಅಲ್ಲಿ ಇದೆ. ಗಾಡಿಗಳು ಬೇಕಾದವರು ಆದಷ್ಟು ವಿಡಿಯೋ ಮಿಸ್ ಮಾಡಬೇಡಿ, ವಿಡಿಯೋ ನೋಡಿ. ತುಂಬಾ ಒಳ್ಳೊಳ್ಳೆ ಗಾಡಿಗಳು, ಸೆಲೆಕ್ಟಿವ್ ಗಾಡಿಗಳನ್ನ, ಎಲ್ಲಾ ವೆರೈಟೀಸ್ ಗಾಡಿಗಳಿದೆ, ಎಲ್ಲಾ ಗಾಡಿಗಳನ್ನ ತಗೊಂಡು ಇವತ್ತು ನಿಮ್ಮ ಮುಂದೆ ಬರ್ತಾ ಇದ್ದೀನಿ. ಬನ್ನಿ ವಿಡಿಯೋ ಲೇಟ್ ಮಾಡಲ್ಲ. ವಿಡಿಯೋಕ್ಕಿಂತ ಮುಂಚೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿಬಿಡಿ, ವಿಡಿಯೋ ಲೈಕ್ ಮಾಡಿಬಿಡಿ, ಆದಷ್ಟು ಎಷ್ಟಾಗುತ್ತೆ ಅಷ್ಟು ಶೇರ್ ಮಾಡಿ. ನಿಮ್ಗಲ್ಲ ಅಂತ ಹೇಳಿದ್ರೆ ನಿಮ್ ಕಡೆಯವ್ರಿಗೆ ಯಾರಿಗಾದ್ರೂ ಗಾಡಿ ಬೇಕು, ಗಾಡಿ ಹುಡುಕ್ತಾ ಇದ್ದಾರೆ ಅಂದ್ರೆ ಕರ್ನಾಟಕದ ಯಾವುದೇ ಮೂಲೆಯಿಂದ ಆದ್ರೂ ಸರಿ ಇಲ್ಲಿ ಕಾಂಟ್ಯಾಕ್ಟ್ ಮಾಡಬಹುದು. ಕಾಂಟ್ಯಾಕ್ಟ್ ನಂಬರ್ ಇಲ್ಲಿ ಸ್ಕ್ರೀನ್ ಅಲ್ಲಿ ಬರ್ತಾ ಇರುತ್ತೆ, ಆ ನಂಬರ್ ಗಳಿಗೆ ಕಾಂಟ್ಯಾಕ್ಟ್ ಮಾಡಿ ನೀವು ಡೀಟೇಲ್ ತಗೊಬಹುದು. ಡೀಟೇಲ್ ತಗೊಂಡು ಇಲ್ಲಿ ಬಂದು ಗಾಡಿ ಟ್ರಯಲ್ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ಗಾಡಿ ಟ್ರಯಲ್ ನೋಡ್ಬೇಕು ಅಂತ ಇಲ್ಲ, ಯಾಕಂತ ಹೇಳಿದ್ರೆ ವಿಡಿಯೋದಲ್ಲಿ ಗಾಡಿಗಳನ್ನ ನೋಡಿದ್ರೆ ನಿಮ್ಗೆ ಹೆಚ್ಚು ಕಮ್ಮಿ ಗಾಡಿದು ಕಂಡೀಷನ್ ಏನು, ಡೀಟೇಲ್ ಏನು ಅಂತ ಗೊತ್ತಾಗುತ್ತೆ ನಿಮ್ಗೆ. ಬನ್ನಿ ಈಗ ವಿಡಿಯೋ. ಮೊದಲನೇದಾಗಿ ಜೈಲೋ ಇದೆ, ಜೈಲೋ ಮಾತ್ರ ಅಲ್ಲ, ಮಾರುತಿ ಜೆನ್ ಇದೆ, ಶಿಫ್ಟ್ ಗಳಂತೂ ಫುಲ್ ಆಪ್ಷನ್ಸ್ ಇದೆ, ಸೆಲೆಕ್ಷನ್ಸ್ ಇದೆ, ಡಸ್ಟರ್ ಇದೆ, ಎಂಜಾಯ್ ಇದೆ, ಓಮ್ನಿ ಇದೆ, ಇಂಡಿಕಾ ಇದೆ, ಎಲ್ಲಾ ಗಾಡಿಗಳು, ಸ್ಯಾಂಟ್ರೋ ಇದೆ, ಎಟಿಯೋಸ್ ಇದೆ, ಎಲ್ಲಾ ಗಾಡಿಗಳು ಇದೆ. ಇಲ್ಲಿ ಮೊದಲನೇದಾಗಿ ಸ್ಟಾರ್ಟ್ ಮಾಡ್ತಾ ಇದೀನಿ. ಅದು ಆಟೋನು ಇದೆ, ಆಟೋ ಬಟ್ ನಂದು. ಇದು ಜೈಲೋದಿಂದ ಸ್ಟಾರ್ಟ್ ಮಾಡ್ತಾ ಇದೀನಿ. ಜೈಲೋ ನೋಡ್ತಾ ಇರ್ಬೋದು, ಎಂಬಾಕ್ ಇಂಜಿನ್ ಜೊತೆಗೆ ಜೈಲೋ ಇದೆ. ಜೈಲೋ ಅವರಿಗೆ ಒಂದು ಗುಡ್ ಕಂಡೀಷನ್ ಅಲ್ಲಿ ನಿಂತಿದೆ ಅಂತ ಹೇಳ್ಬೋದು. ಎಲ್ಲ ನ್ಯೂ ಟೈರ್ಸ್ ಅಂತ ಹೇಳ್ಬೋದು, ಬ್ರಾಂಡ್ ನ್ಯೂ ಟೈರ್ಸ್ ಅಂತ ಹೇಳ್ಬೋದು. ಗಾಡಿ ಇಂಟೀರಿಯರ್ ತೋರಿಸ್ತೀನಿ, ಅದಕ್ಕಿಂತ ಮುಂಚೆ ಎಕ್ಸ್ಟೀರಿಯರ್ ಎಲ್ಲ ನೋಡ್ಕೊಳ್ಳಿ ಒಂದು ರೌಂಡ್. ಆದಷ್ಟು ಎಕ್ಸ್ಟೀರಿಯರ್ ತೋರಿಸ್ತೀನಿ, ಅದಾದ್ಮೇಲೆ ಇಂಟೀರಿಯರ್ ತೋರಿಸ್ತೀನಿ ನಿಮ್ಗೆ. ಇಂಟೀರಿಯರ್ ಇದು ಎಲ್ಲ ತೋರಿಸ್ತೀನಿ. ಸೆಕೆಂಡ್ ಹ್ಯಾಂಡ್ ಗಾಡಿಗಳ ಮೇಲೆ ಸಣ್ಣ ಪುಟ್ಟ ಕೆಲಸಗಳು ಇರುತ್ತೆ. ಓಕೆ, ರನ್ನಿಂಗ್ ಇದೆಲ್ಲ ಬಂದು ಅವರೇಜ್ ಗುಡ್ ಕಂಡೀಷನ್ ಅಂತ ಹೇಳ್ಬೋದು. 4 ಪವರ್ ವಿಂಡೋಸ್, AC ಪವರ್ ಸ್ಟೀರಿಂಗ್ ಇದೆಲ್ಲ ಬರುತ್ತೆ. ಇದು ನೋಡ್ತಾ ಇರ್ಬೋದು, ಡ್ಯಾಶ್ ಬೋರ್ಡ್ ಇದೆಲ್ಲ ನೀಟ್ ಆಗಿದೆ. ಹಾಗೇನೆ ಸೀಟ್ ಕವರ್ಸ್, ಆಫ್ಟರ್ ಮಾರ್ಕೆಟ್ ಸೀಟ್ ಕವರ್ಸ್ ಇದೆ. ಸೀಟ್ ಕವರ್ಸ್ ಸ್ವಲ್ಪ ಒಂದು ಡಿಮ್ ಇದೆ, ಅದಕ್ಕೆ ನೀವು ಇದನ್ನೇ ಕ್ಲೀನ್ ಮಾಡಿಸ್ಕೊಂಡು ಯೂಸ್ ಮಾಡ್ತೀವಿ ಅಂತ ಹೇಳಿದ್ರೆ ಮಾಡ್ಬೋದು. ಇಲ್ಲ ಅಂತ ಹೇಳಿದ್ರೆ ನೀವು ಸೀಟ್ ಕವರ್ಸ್ ಚೇಂಜ್ ಮಾಡಿಸ್ಬೋದು. ಬ್ಯಾಕ್ ಬಂದು 7 ಸೀಟರ್ ಇದು ಕೊಟ್ಟಿದ್ದಾರೆ. ಹಾಗೆ ನೋಡ್ತಾ ಇರ್ಬೋದು, ಎಲ್ಲ ತುಂಬಾ ನೀಟ್ ಅಂಡ್ ಕಂಡೀಷನ್ ಇದೆ. ಆಫ್ಟರ್ ಮಾರ್ಕೆಟ್ ಸ್ಟೀರಿಯೋನು ಫಿಟ್ ಆಗಿದೆ ಗಾಡಿಲಿ. ನೋಡ್ತಾ ಇರ್ಬೋದು, ಡೋರ್ ಪ್ಯಾನಲ್ ಇದೆಲ್ಲ ಕಂಡೀಷನ್ ಆಗಿದೆ. ಸಣ್ಣ ಪುಟ್ಟ ಈ ತರ ನೋಡಿ, ಇಲ್ಲಿ ಈ ತರ ಒಂದು ಸಣ್ಣ ಪುಟ್ಟ ಕೆಲಸ ಬಿಟ್ಟರೆ ಬೇರೆ ಏನು ಕೆಲಸಗಳಿಲ್ಲ ಅಂತಾನೆ ಹೇಳ್ಬೋದು ಗಾಡಿಲಿ. ನೋಡ್ತಾ ಇರ್ಬೋದು, ಗಾಡಿ ಬಂದು ನೀವು ಟ್ರಯಲ್ ನೋಡಿ ಎಲ್ಲ ಇದ್ ಮಾಡಿ ಗಾಡಿ ತಗೊಂಡೋಗ್ಬೋದು. ಗಾಡಿ ಹೆಚ್ಚು ಕಮ್ಮಿ ಗಾಡಿ ನೋಡುವಾಗಲೇ ನಿಮ್ಗೆ ಗೊತ್ತಾಗುತ್ತೆ. ಯಾಕೆಂತ ಹೇಳಿದ್ರೆ ಈಗ ಒರಿಜಿನಲ್ ಪೇಂಟ್ ಆಗ್ಲಿ, ರೀಪೇಂಟ್ ಆಗ್ಲಿ, ಈಗ ಪ್ರತಿಯೊಬ್ಬರಿಗೂ ಒಬ್ಬ ಗಾಡಿ ಹುಡುಕ್ತಾ ಇದ್ದಾನೆ ಅಂತ ಹೇಳಿದ್ರೆ ಅವನಿಗೆ ಎಲ್ಲಾ ಡೀಟೇಲ್ಸ್ ಗೊತ್ತಾಗುತ್ತೆ, ಏನು ಹೇಗೆ ಗಾಡಿ ಕಂಡೀಷನ್ ಏನು ಅನ್ನೋದು. ಬನ್ನಿ ಇದ್ರದ್ದು ಡೀಟೇಲ್ ಕೇಳ. ಗಾಡಿದು ಮಾಡಲ್ಲ ಸರ್? 13 ಮಾಡಲಿ, 2013 3 ಆಗಿದೆ, 3rd ಓನರ್ ಇದೆ. ಓಕೆ, ಕಡೆಯಿಂದ ನಾನು ಬರ್ತೀನಿ ಅಂತಂದ್ರೆ ಯಾರು ಬರ್ತಾರೆ ಅಂತಂದ್ರೆ ಹಿಂಗಿಂದ 3 ಲಕ್ಷ ಕೊಡ್ತೀವಿ. 3 ಲಕ್ಷ. ಇನ್ನು ಸಣ್ಣ ಪುಟ್ಟ ಏನಾದ್ರು ಬಂದ್ರೆ ನಿಮ್ ಕಡೆ ಬಂದ್ರೆ ಸಣ್ಣ ಪುಟ್ಟ ಒಂದು, ನಮ್ ಕಡೆ ಬಂದ್ರೆ ಸಣ್ಣ ಪುಟ್ಟ ಒಂದು ಡಿಸ್ಕೌಂಟ್ ನಿಮಗೆ ಸಿಗುತ್ತೆ. ಅದಕ್ಕೆ ಮಾಡ್ಬೇಕಾದ್ರು ಚಾನಲ್ ಸಬ್ಸ್ಕ್ರೈಬ್ ಮಾಡಬೇಕು, ವಿಡಿಯೋ ಲೈಕ್ ಮಾಡಬೇಕು, ಆದಷ್ಟು ಸಪೋರ್ಟ್ ಮಾಡ್ಬೇಕು. ಇದು ಫೈನಲ್ ಒಂದು 3 ಲಕ್ಷ ಹೇಳ್ತಾ ಇದಾರೆ. ಇನ್ನೊಂದು ಸಣ್ಣ ಪುಟ್ಟ ಡಿಸ್ಕೌಂಟ್ಸ್ ನಿಮಗೆ ಸಿಗುತ್ತೆ. ಹಾಗೇನೆ ಈಗ ನೆಕ್ಸ್ಟ್ ಒಂದು ಜೆನ್ ಇದೆ ನೋಡಿ, ನಮ್ಮ ಬಾಸು ಬಂದಿದ್ದಾರೆ. ಜೆನ್ ಇದೆ ಒಂದು, ಜೆನ್ ನಾನು ಲಾಸ್ಟ್ ಅಲ್ಲಿ ತೋರಿಸ್ತೀನಿ. ಬನ್ನಿ ಈಗ ನೆಕ್ಸ್ಟ್ ಗಾಡಿ ಹೋಗೋಣ. ನೆಕ್ಸ್ಟ್ ಇದೆ ಒಂದು ರ್ಯಾಪಿಡೋ. ಇದ್ರದ್ದು ಮಾಡಲ್ ಡೀಟೇಲ್ ಕೊಡ್ತೀನಿ. ಅದಕ್ಕಿಂತ ಮುಂಚೆ ಗಾಡಿ ಒಂದ್ಸಲ ನೋಡ್ಕೊಂಬಿಡಿ, ಓವರ್ ಆಲ್ ಒಂದು ಲುಕ್ ನೋಡ್ಕೊಂಬಿಡಿ ಗಾಡಿನ. ಆಫ್ಟರ್ ಮಾರ್ಕೆಟ್ ಇದು ಕಂಪ್ನಿ ಫಿಟೆಡ್ ಅಲೋಯ್ಸ್ ಇದೆ, ನೋಡ್ತಾ ಇರ್ಬೋದು. ಕಂಪ್ನಿ ಫಿಟೆಡ್ ಅಲೋಯ್ಸನು ಇದು ಬಂದು ಟಾಪ್ ಎಂಡ್ ಬರುತ್ತೆ, ಬ್ಯಾಕ್ ಡಿಫೋಗರ್ ಇದೆಲ್ಲ ಬರುತ್ತೆ. ಇದರಲ್ಲಿ ಸ್ವಲ್ಪ ಇಕ್ಕಟ್ಟಲ್ಲಿರೋದ್ರಿಂದ ಆದಷ್ಟು ಎಷ್ಟಾಗುತ್ತೆ ಆ ಒಂದು ಕಂಡೀಷನ್ ಗಾಡಿ ತೋರಿಸ್ತೀನಿ. ಬಾಕಿ
ನೀವು ನೋಡ್ಕೊಳ್ಳಿ ಹೇಗೆ ಏನು ಅನ್ನೋದು. ಇಲ್ಲಿ ಒಂದು ಸ್ಪಾಯ್ಲರ್ ಲೈಟ್ ಹಾಕಿದ್ದಾರೆ, ಸ್ಪಾಯ್ಲರ್ ಲೈಟ್ ಅಂತ ಬರುತ್ತೆ, ಆ ಲೈಟ್ ಅನ್ನ ಹಾಕಿದ್ದಾರೆ ಇಲ್ಲಿ. ಇದು ಒಂದು ಒಳ್ಳೆ ಒಂದು ಆಪ್ಷನ್ ಅಂತಾನೆ ಹೇಳ್ಬೋದು. ಇದು ತುಂಬಾ ಎಕ್ಸ್ಪೆನ್ಸಿವ್ ಒಂದು ಅಸೆಸರಿ ಅಂತಾನೆ ಹೇಳ್ಬೋದು. ಸ್ಕೋಡಾ ರ್ಯಾಪಿಡ್ ಎಲ್ಲ ತುಂಬಾ ಒಂದು ಪರ್ಫಾರ್ಮೆನ್ಸ್ ವೆಹಿಕಲ್ ಅಂತ ಹೇಳ್ಬೋದು, ತುಂಬಾ ಒಳ್ಳೆ ಕಂಡೀಷನ್ ವೆಹಿಕಲ್ ಅಂತ ಹೇಳ್ಬೋದು. ನೋಡ್ತಾ ಇರ್ಬೋದು ನೀವು. ಇದನ್ನು ಇಂಟೀರಿಯರ್ ಎಕ್ಸ್ಟೀರಿಯರ್ ನೋಡೋದಲ್ವಾ, ಈ ಒಂದು ಕಂಡೀಷನ್ ಎಕ್ಸ್ಟೀರಿಯರ್ ಇದೆ. ಇಂಟೀರಿಯರ್ ನಾನು ತೋರಿಸ್ತೀನಿ ನಿಮಗೆ. ಇಂಟೀರಿಯರ್ ನೋಡ್ತಾ ಇರ್ಬೋದು. ಡೋರ್ ಪ್ಯಾಡ್ ಇಂದ ಸ್ಟಾರ್ಟ್ ಮಾಡಿದ್ದೇನೆ. ಎಲ್ಲ ಲೇಟೆಸ್ಟ್ ಒಂದು ನ್ಯೂ ಕಂಡೀಷನ್ ಇದೆ ಅಂತ ಹೇಳ್ಬೋದು. ಇದು ಡ್ಯೂಯಲ್ ಏರ್ ಬ್ಯಾಗು, ಆಫ್ಟರ್ ಮಾರ್ಕೆಟ್ ಸ್ಟೀರಿಯೋ ಇದೆ, ಎಲ್ಲ ಇದೆ, ಎಲ್ಲದ್ರ ಜೊತೆಗೆ ಬಂದಿದೆ. ಆಟೋ ಕ್ಲೈಮೇಟ್ AC, ಏರ್ ಬ್ಯಾಗ್ಸ್, ABS. ಒಂದು ಲಕ್ಸುರಿ ಸ್ಕೋಡಾ ಅಂದ್ಮೇಲೆ ಒಂದು ಲಕ್ಸುರಿ ವೆಹಿಕಲ್ ಏನಿದೆ ಆ ಒಂದು ಸೆಗ್ಮೆಂಟ್ ಗೆ ಸೇರಂತದ್ದು. ಸೀಟ್ ಕವರ್ ಒಂದು ಹಾಕ್ಸ್ಬೇಕಾಗುತ್ತೆ, ಬಾಕಿ ಎಲ್ಲ ಓವರ್ ಆಲ್ ಗುಡ್ ಕಂಡೀಷನ್ ಅಂತ ಹೇಳ್ಬೋದು. ಸೀಟ್ ಕವರ್ಸ್ ಒಂದು ಹಾಕ್ಸ್ಬೇಕಾಗುತ್ತೆ, ಅದು ಸ್ವಲ್ಪ ಒಂದು ಡಿಮ್ ಇದೆ, ಅದ್ ಬಿಟ್ರೆ ಬಾಕಿ ಓವರ್ ಆಲ್ ಗುಡ್ ಕಂಡೀಷನ್ ಇದೆ ಅಂತ ಹೇಳ್ಬೋದು. ಇದ್ರದ್ದು ಡೀಟೇಲ್ ಕೊಡ್ತೀನಿ. ಅದಕ್ಕಿಂತ ಮುಂಚೆ ಗಾಡಿನ ಒಂದು ಗಾಡಿ ರಿವ್ಯೂ ಒಂದು ನೋಡ್ಕೊಂಬಿಡಿ. ಗಾಡಿ ಕಂಡೀಷನ್ ನೋಡಿದ್ಮೇಲೆ ಈ ಗಾಡಿ ಬೇಕಾ ಬೇಡ ಅನ್ನೋದು ಡಿಸೈಡ್ ಮಾಡಿದ್ಮೇಲೆ ನಿಮಗೆ ಡೀಟೇಲ್ ನೋಡ್ಕೊಳ್ಳೋದು ಬೆಟರ್. ಏನಕ್ಕೆ ಅಂತ ಹೇಳಿದ್ರೆ, ಇಲ್ಲ ಅಂತ ಹೇಳಿದ್ರೆ ಸ್ಕಿಪ್ ಮಾಡ್ಕೊಂಡು ಹೋಗಿ. ಬೇರೆ ಗಾಡಿಗಳಿದೆ, ಶಿಫ್ಟ್ ಇದೆ, ಇದಿದೆ, ಎಲ್ಲ ಪ್ರತಿಯೊಂದು ಗಾಡಿಗಳು ಇಲ್ಲಿದೆ. ಯಾವ ವೆರೈಟಿ ಬೇಕು ಎಲ್ಲ ಗಾಡಿಗಳು ಇಲ್ಲಿದೆ, ಅದರಿಂದ ಗಾಡಿಗಳನ್ನ ನೋಡ್ಕೊಳ್ಳಿ. ಡೋರ್ ಪ್ಯಾಡ್ ಇದೆಲ್ಲ ಆಗ್ಲಿ ಎಲ್ಲ ನೀಟ್ ಆಗಿದೆ. ಒಂದು ಸರ್ವಿಸ್ ಮಾಡಿಸಿ ಪಾಲಿಶ್ ಮಾಡಿಸಿದ್ರು ತುಂಬಾ ನೀಟ್ ಆಗುತ್ತೆ. ನೋಡ್ತಾ ಇರ್ಬೋದು. ಇಲ್ಲೂ ಲೆಫ್ಟ್ ಸೈಡ್ ಏರ್ ಬ್ಯಾಗ್ ಇದೆ. ಇದು ಫುಲ್ ಸೇಫ್ಟಿ ಜೊತೆಗೆ ಬರೋಂಥದ್ದು. ಸ್ಕೋಡಾ ಅಂತ ಹೇಳಿದ್ಮೇಲೆ ಯಾವ್ದು ಏನು ಹೇಳಂತದ್ದು ಇಲ್ಲ ಅನ್ಕೋತೀನಿ. ಗೊತ್ತಿರುತ್ತೆ ಈ ತರ ಗಾಡಿಗಳನ್ನ ನೋಡ್ತಾ ಇರೋರಿಗೆ, ಗಾಡಿದು ಡೀಟೇಲ್ಸ್ ಎಲ್ಲ ಗೊತ್ತಿರುತ್ತೆ ಹೆಚ್ಚಿನ ಅಂಶ. ನೋಡ್ತಾ ಇರ್ಬೋದು. ಗಾಡಿದು ಡೀಟೇಲ್ ನಾನು ಕೊಡ್ತೀನಿ. ತುಂಬಾ ಇದೆ ಗೈಸ್. ಇಲ್ಲಿ ಒಂದು ಶಿಫ್ಟ್ ಇದೆ, ಹಾಗೇನೆ ಇಲ್ಲೂ ಒಂದು ಶಿಫ್ಟ್ ಇದೆ. ನಿಮಗೆ ಲೋ ಬಜೆಟ್ ಅಲ್ಲಿ ಗಾಡಿ ಬೇಕು, ಲೋ ಮಾಡಲ್ ಶಿಫ್ಟ್ ಬೇಕು ಅಂತ ಹೇಳಿದ್ರೆ ಅದು ಇದೆ. ಡೆಸ್ಟರ್ ಇದೆ ನೋಡಿ, ಇಲ್ಲಿ ಡೆಸ್ಟರ್ ಲೇಟೆಸ್ಟ್ ಅಲ್ಲಿ ಡೆಸ್ಟರ್ ಇದೆ. ಚೆವ್ರೊಲೆಟ್ ಎಂಜಾಯ್ ಇದೆ, ಸ್ಯಾಂಟ್ರೋ ಇದೆ, ಆಲ್ಟೋ ಇದೆ, ಹಾಗೆ ಇಂಡಿಕಾ ಇದೆ, ಸ್ವಿಫ್ಟ್, ಮಾರುತಿ 800, ಮಾರುತಿ ಓಮ್ನಿ, ಎಲ್ಲ ಆಪ್ಷನ್ಸ್ ಇದೆ. ಎಲ್ಲಾ ಗಾಡಿಗಳು ಆಪ್ಷನ್ಸ್ ಇದೆ. ಇನ್ನು ನಿಮಗೆ ಲಕ್ಸುರಿ ವೆಹಿಕಲ್ಸ್ ಬೇಕು ಅಂತ ಹೇಳಿದ್ರೆ ಅದನ್ನು ನೀವು ಎಂಕ್ವೈರಿ ಹಾಕಿದ್ರೆ ಬೇಕಾದ್ರೆ ಅದನ್ನು ಅರೇಂಜ್ ಮಾಡ್ಕೊಡ್ತಾರೆ. ಸರ್, ಈಗ ಇದ್ರದ್ದು ಡೀಟೇಲ್ ಸ್ಕೋಡಾ ರ್ಯಾಪಿಡ್ ಟಾಪ್ ಎಂಡ್ ವೆಹಿಕಲ್ 2012 ಇನ್ಸೂರೆನ್ಸ್ ಲ್ಯಾಪ್ಸ್ ಆಗಿದೆ, ಕಟ್ಕೊಡ್ತೀನಿ. 320 ಇನ್ಶೂರೆನ್ಸ್ ಎಲ್ಲ ಕಟ್ಟಿ ಇದು CC ತೆಗೆದು ಕೊಡ್ತೀನಿ. ಏನ್ ಹೇಳ್ತಾ ಇದ್ದೀರಾ ಸರ್? 320. ಇನ್ನು ನಮ್ ಕಡೆಯಿಂದ ಸ್ವಲ್ಪ ಕಮ್ಮಿ ಕೊಡುವ ಒಂದು 3 ತನಕ ಆಗ್ಬೋದಾ ಫೈನಲ್? 3 ಗಂಟೆ ಕೊಡುವ. ನಿಮ್ ಕಡೆಯಿಂದ ಬಂದ್ರೆ ಕೊಡುವ. ನಿಮ್ ಕಡೆಯಿಂದ ಬಂದ್ರೆ ಒಂದು 3 ತನಕ ಫೈನಲ್. ಇನ್ನು ಬಂದು ಗಾಡಿ ನೋಡಿ, ಗಾಡಿ ಕಂಡೀಷನ್ ನೋಡಿ, ಅದಾದ್ಮೇಲೆ ನೀವು ಇದು ಮಾಡ್ಕೋಬಹುದು. ಡೀಸೆಲ್ ಅಲ್ಲ ಗಾಡಿ? ಡೀಸೆಲ್. ಓಕೆ, ರಾಪಿಡ್. ನೆಕ್ಸ್ಟ್ ಇದೆ ಒಂದು ವೈಟ್ ಶಿಫ್ಟ್, ಸೆಕೆಂಡ್ ವೇರಿಯಂಟ್ ಅಂತ ಹೇಳ್ಬೋದು. ಇದೊಂದು ಫಸ್ಟ್ ವೇರಿಯಂಟ್. ಸೆಕೆಂಡ್ ವೇರಿಯಂಟ್ ಅಲ್ಲಿ ಎರಡು ಗಾಡಿ ಇದೆ. ಫಸ್ಟ್ ವೇರಿಯಂಟ್ ಅಲ್ಲಿ 3 ಗಾಡಿ ಇದೆ. ಫಸ್ಟ್ ವೇರಿಯಂಟ್ ಅಲ್ಲಿ ಒಂದು ಗಾಡಿ ಇದೆ. ಇದು ಸೈಡ್ ಮಿರರ್ ವಿತ್ ಇಂಡಿಕೇಟರ್ ಇದರ ಜೊತೆಗೆ ಎಲ್ಲ ಬರೋಂಥದ್ದು ಫುಲ್ ಆಪ್ಷನ್ ಅಲ್ಲಿ ಅಂತ ಹೇಳ್ಬೋದು. VDI ಸಾರಿ, ಫುಲ್ ಆಪ್ಷನ್ ವೆಹಿಕಲ್. ZDI ಪ್ಲಸ್ ಫುಲ್ ಆಪ್ಷನ್. ಡಿಫೋಗರ್, ಬ್ಯಾಕ್ ವೈಫರ್ ಇದೆಲ್ಲ ಬರೋಂತ ಒಂದು ವೆಹಿಕಲ್. ಮಾರುತಿ ಶಿಫ್ಟ್ ವೈಟ್ ಅಲ್ಲಿ ಇದೆ. ಬೇಕಾದ್ರೆ ಇದು ನಾವು ನೋಡ್ಬೋದು. ಇದು ಡೀಸೆಲ್ ಅಲ್ಲಿ ಇದೆ. ZDI ಅಂತ ಹೇಳಿದ್ಮೇಲೆ ಡೀಸೆಲ್ ಅನ್ನೋದು ಯಾರಿಗೂ ಹೇಳ್ಬೇಕಾದಿಲ್ಲ. ZDI ಅಲ್ಲಿ ಇದೆ, ನೋಡ್ಬೋದು ನೀವು. DDIS ಬ್ಯಾಡ್ಜಿಂಗ್. ಶಿಫ್ಟ್, ಮಾರುತಿ ಶಿಫ್ಟ್, ಮಾರುತಿ ಹಾಗೇನೆ. ಓಕೆ, ಟೈರ್ಸ್ ಬಂದು ಬ್ರ್ಯಾಂಡ್ ನ್ಯೂ ಟೈರ್ಸ್ ಇದೆ. 4 ಬ್ರ್ಯಾಂಡ್ ನ್ಯೂ ಟೈರ್ಸ್ ಇದೆ. ಬೇಕಾದ್ರೆ ತೋರಿಸ್ಬಿಡ್ತೀನಿ. 4 ಟೈರ್ ಅನ್ನು ನಿಮಗೆ ತೋರಿಸ್ಬಿಡ್ತೀನಿ. ಈ ಗಾಡಿ ತಗೊಳ್ಳೋರಿಗೆ ಇದೊಂದು ಚಾನ್ಸ್ ಅಂತಾನೆ ಹೇಳ್ಬೋದು. ಯಾಕಂತ ಹೇಳಿದ್ರೆ ಈ ತರ ಸಿಗೋದು ತುಂಬಾ ರೇರು. 4 ಬ್ರ್ಯಾಂಡ್ ನ್ಯೂ ಟೈರ್ಸ್ ಇದೆ, ಅಲೋಯಿಸ್ ಇದೆ, ಎಲ್ಲ ಒಂದು ಟಾಪ್ ಎಂಡ್ ಅಲ್ಲಿ ಏನೇನ್ ಬೇಕು ಎಲ್ಲ ನಿಮಗೆ ಸಿಗುತ್ತೆ. ಇಂಟೀರಿಯರ್ ಒಂದು ಡೋರ್ ಪ್ಯಾಡ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನೋಡ್ತಾ ಇರ್ಬೋದು. ಡೋರ್ ಪ್ಯಾಡ್ ಎಲ್ಲ ಸೂಪರ್ ಕಂಡೀಷನ್ ಅಂತ ಹೇಳ್ಬೋದು. ನೀಟ್ ಅಂಡ್ ಕ್ಲೀನ್ ಕಂಡೀಷನ್ ಅಲ್ಲಿ ಇದೆ. ಇದ್ರದ್ದು ಮಾಡಲ್ ಡೀಟೇಲ್ ಕೊಡ್ತೀನಿ. ಅದಕ್ಕಿಂತ ಮುಂಚೆ ನೋಡ್ತಾ ಇರ್ಬೋದು 4 ಪವರ್ ವಿಂಡೋಸ್, ಪವರ್ ವಿಂಡೋ ಲಾಕು, ಡೋರ್ ಲಾಕು, ಜೊತೆಗೆ ಆಟೋ ಕಂಟ್ರೋಲ್ ಮಿರರ್ ಬರುತ್ತೆ. ಬಾಕಿ ಸ್ಟೇರಿಂಗ್ ಮೌಂಟೆಡ್ ಕಂಟ್ರೋಲ್ಸ್ ಎಲ್ಲ ಇದೆ. ನಿಮಗೆ ಏನೇನ್ ಬೇಕು ಎಲ್ಲ ಸಿಗುತ್ತೆ. ಸ್ಟೀರಿಂಗ್ ಮೌಂಟೆಡ್ ಕಂಟ್ರೋಲ್ಸ್ ಸಿಗ್ತಾ ಇದೆ. ಆಫ್ಟರ್ ಮಾರ್ಕೆಟ್ ಒಂದು ಸ್ಟೀರಿಯೋ, ಸೂಪರ್ ಆಗಿರೋ ಒಂದು ಸ್ಟೀರಿಯೋನು ಫಿಟ್ ಮಾಡಿದ್ದಾರೆ. ಬಾಕಿ ಎಲ್ಲ ಸೂಪರ್ ಕಂಡೀಷನ್ ಇದೆ. ಹಾಗೇನೆ ಏರ್ ಬ್ಯಾಗ್ ಬಂದು ಡ್ಯುಯಲ್ ಏರ್ ಬ್ಯಾಗ್ ಸಿಸ್ಟಮ್ ಅಲ್ಲಿ ಇದೆ. ಸೇಫ್ಟಿಲು ಯಾವುದೇ ಕಾಂಪ್ರಮೈಸ್ ಇಲ್ಲ ಈ ಗಾಡಿಲಿ. ಸೀಟ್ ಕವರ್ಸ್ ಇದೆಲ್ಲ ಬಂದು ಎಲ್ಲ ಸೂಪರ್ ಕಂಡೀಷನ್ ಅಲ್ಲಿ ಇದೆ ಅಂತ ಹೇಳ್ಬೋದು. ಬ್ಲಾಕ್ ಅಂಡ್ ರೆಡ್ ಕಾಂಬಿನೇಷನ್ ಅಲ್ಲಿ ಸೀಟ್ ಕವರ್ಸ್ ಇದೆ. ಆಫ್ಟರ್ ಮಾರ್ಕೆಟ್ ಸೀಟ್ ಕವರ್ಸ್, ಆಫ್ಟರ್ ಮಾರ್ಕೆಟ್ ಸ್ಟೀರಿಯೋ ಇವೆಲ್ಲ ಇದೆ. ಯಾವುದು ಏನು ಒಂದು ಇದಿಲ್ಲ. ತುಂಬಾ ನೀಟ್ ಅಂಡ್ ಕ್ಲೀನ್ ಒಳ್ಳೆ ಕಂಡೀಷನ್ ಇದೆ ಅಂತಾನೆ ಹೇಳ್ಬೋದು. ಸ್ವಲ್ಪ ಶೋರೂಮ್ ಕಂಡೀಷನ್ ಇಂದ ಸ್ವಲ್ಪ ಡಲ್ ಆಗಿದೆ ಹೊರತು ಬಾಕಿ ಎಲ್ಲ ಆ ಒಂದು ಕಂಡೀಷನ್ ಇದೆ. ಬಾಕಿ ರನ್ನಿಂಗ್ ಕಂಡೀಷನ್ ಇದೆಲ್ಲ ನೀವು ಬಂದು ನೋಡಿ ಮಾಡ್ಕೋಬಹುದು. ಆಟೋ ಫುಲ್ ಸೈಡ್ ಮಿರರ್ ಜೊತೆಗೆ ಇಂಡಿಕೇಟರ್ ಇದೆಲ್ಲ ಬರುವಂತ ವೆಹಿಕಲ್ ಇದು. ಇದನ್ನು ನೋಡ್ತಾ ಇರ್ಬೋದು ನೀವು. ಇದು ನೆಕ್ಸ್ಟ್ ಅದು ಇದೆ. ಇದು ಶಿಫ್ಟ್ ಇದೆ. ಇದು ಒಂದು ಶಿಫ್ಟ್ ಇದೆ. ಅಲ್ಲೂ ಒಂದು ಶಿಫ್ಟ್ ಇದೆ ನೋಡಿ, ಗ್ರೇ ಕಲರ್ ಅಲ್ಲಿ.
ಸ್ವಿಫ್ಟ್ ಅಲ್ಲಿ ತುಂಬಾನೇ ಆಪ್ಷನ್ಸ್ ಇದೆ. ಓಮ್ನಿ ಇದೆ, 800 ಇದೆ, ಇಂಡಿಕಾಸ್ ಇದೆ, ಹಾಗೆ ಶವರ್ಲೆಟ್ ಎಂಜಾಯ್ ಇದೆ, ನೋಡ್ತಾ ಇರ್ಬೋದು. ಇಲ್ಲ ಆಲ್ಟೋ ಇದೆ, ಡಸ್ಟರ್ ಇದೆ. ನೆಕ್ಸ್ಟ್ ಡಸ್ಟರ್ ಹೋಗೋಣ. ಅದಕ್ಕಿಂತ ಮುಂಚೆ ಗಾಡಿದು ನಮ್ಮ ಸ್ವಿಫ್ಟ್ ಒಂದು ಡೀಟೇಲ್ ತಗೊಳ್ಳೋಣ ಬನ್ನಿ. ಇದ್ರದ್ದು ಮಾರುತಿ ಸ್ವಿಫ್ಟ್ ವೈಟ್ ಕಲರ್ 14 ಮಾಡಲು ಜೆಡ್ ಸರ್ ಇದು. ZDI ಟಾಪ್ ಎಂಡ್ ಡೀಸೆಲ್ ಅಲ್ಲಿ ಜೆಡ್ ಬರ್ತದೆ, 2 ಏರ್ ಬ್ಯಾಗ್ ಬರ್ತದೆ ಇದರಲ್ಲಿ, 2 ಏರ್ ಬ್ಯಾಗ್, ABS ಎಲ್ಲ ಬರ್ತದೆ. ಟಾಪ್ ಎಂಡ್ ಫುಲ್ ಟಾಪ್ ಎಂಡ್ ಮಾಡಲು, ಬ್ಯಾಕ್ ವೈಪರ್ ಎಲ್ಲ ಸೇರಿ ಎಲ್ಲ ಮಾಡಲು ಬರ್ತದೆ ಇದು. ಓಕೆ, ಇದು 4,80,000 ರೂಪಾಯಿ ಹೇಳ್ತಾ ಇದೀನಿ ಸರ್. ಓಕೆ, ನಿಮ್ ಕಡೆಯಿಂದ ನಾ ಬರ್ತೀನಿ ಅಂತ ಅಂದ್ರೆ 10,000 ರೂಪಾಯಿ ಕಮ್ಮಿ ಮಾಡ್ತೀನಿ ಸರ್. ಸರ್ 4.5 ಹೋಗಿ ಸರ್, ನಿಮ್ ಕಡೆ ಬಂದ್ರೆ 4.5ಗೆ 2014 14 ಮಾಡಲು ಜೆಡ್ 2014 ಮಾಡಲ್ಲ. ಹೌದು ಸರ್. ಓನರ್ಶಿಪ್ 3 ಆಗಿದೆ ಸರ್. 3rd ಓನರ್. ಗಾಡಿ ಮಾತ್ರ ಜಿನಿನ್ ಕಂಡೀಷನ್. ಏನೋ ಬಂಪರ್ ಇದೆಲ್ಲ ಬಿಟ್ಟು ಬಾಕಿ ಏನಾದ್ರು ಇದಾಗಿದೆ ರಿಪ್ಲೇಸ್ಮೆಂಟ್ ಈ ತರ ಮಾತ್ರ ಆಗಿರೋದು, ಅಲ್ಲೆಲ್ಲೂ ಆಗಿಲ್ಲ. ಬಂಪರ್ ಅದು ರಿಪ್ಲೇಸ್ಮೆಂಟ್ ಟಚ್ ಅಪ್, ಸಣ್ಣ ಪುಟ್ಟ ಟಚ್ ಅಪ್ ಆಗಿದೆ, ಟಚ್ ಅಪ್ ಆಗಿದೆ ಅಷ್ಟೇ, ರಿಪ್ಲೇಸ್ಮೆಂಟ್ ಏನು ಇಲ್ಲ. ಏನಿಲ್ಲ ಸರ್, ಬಾಕಿ ಎಲ್ಲ ಒರಿಜಿನಲ್ ಕಂಡೀಷನ್. ಹೌದು ಸರ್, ಹೌದು ಸರ್. ನೋಡ್ತಾ ಇರ್ಬೋದು ಗೈಸ್, ಇದು ಟಾಪ್ ನೋಡಿದ್ರೇನೆ ಗೊತ್ತಾಗ್ಬಿಡುತ್ತೆ. ಯಾವುದೇ ಒಂದು ರಿಪ್ಲೇಸ್ಮೆಂಟ್ ಆಗ್ಲಿ ಆತರ ಯಾವುದೇ ಇಲ್ಲ. 4 ಬ್ರ್ಯಾಂಡ್ ನ್ಯೂ ಕಂಡೀಷನ್ ಟೈರ್ ಇದೆ, ಹಾಗೇನೆ ಎಲ್ಲ ತುಂಬಾ ನೀಟ್ ಅಂಡ್ ಕಂಡೀಷನ್ ಅಲ್ಲಿ ಇದೆ. ಬನ್ನಿ ನೆಕ್ಸ್ಟ್ ಒಂದು ರೆಗ್ಯುಲರ್ ಕಸ್ಟಮರ್. ಇದಕ್ಕಿಂತ ಮುಂಚೆ ಇಲ್ಲಿ ಗಾಡಿ ತಗೊಂಡೋಗಿದ್ರು ಸರ್? ಈಗ ಮತ್ತೆ ಗಾಡಿ ತಗೊಳಕ್ ಬಂದಿದ್ದೀರಾ? ಮೊದಲೇ ಯಾವ್ದು ಗಾಡಿ ತಗೊಂಡಿದ್ದೀರಾ? ಸ್ವಿಫ್ಟ್. ಏನ್ ಮಾಡಲ್ ತಗೊಂಡಿದ್ದೀವಿ ಸರ್? 2008. ಅದೇನೋ ಕಂಪ್ಲೇಂಟ್ ಮತ್ತೆ ಏನೋ ಇದು ಪ್ರೈಸಿಂಗ್ ಆಫರ್ಗೆ ಹಾಕೊಟ್ರು. ಒಳ್ಳೆ ಆಫರ್. ಒಂದು ಓಮ್ನಿ ಬೇಕಿತ್ತು, ನೋಡೋಣ ಅಂತ ಬಂದ್ವಿ. ಓಮ್ನಿ ನೋಡಕ್ ಮತ್ತೆ ಬಂದಿದ್ದೀರಾ? ಓಕೆ. ಇವರು ನಿಮ್ಮ ಹೆಸರು ಸರ್? ನಂದೀಶ್ ಅಂತ. ನಂದೀಶ್ ಅಂತ. ನೀವು ಇವ್ರ ಜೊತೆ ಬಂದಿರೋದು? ಓಕೆ. ಹೇಗೆ ಅನಿಸ್ತಾ ಇದೆ ಸರ್ ಇಲ್ಲಿ ನೋಡಿ? ನಾವು ಸ್ವಲ್ಪ ಮಾಡಲ್ ನೋಡೋಣ ಅಂತ. ಸಾಗರ್ ಅಂತ ಹೇಳಿ. ಎಲ್ಲಿಂದ ಬಂದಿರೋದು? ಶನಿವಾರ ಅಂತ ಕೊಡಗಿಂದ ಬಂದಿರೋದು. ನೋಡಿದ್ರಿಂದ ಮತ್ತೆ ಇಲ್ಲಿಗೆ ಬಂದಿದ್ದೀರಾ? ಇಲ್ಲಿ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಆಗಿದೆ, ಅದರಿಂದ ಇಲ್ಲಿ ಫೀಡ್ಬ್ಯಾಕ್ ರೆಸ್ಪಾನ್ಸ್ ಚೆನ್ನಾಗಿರುತ್ತಲ್ಲ. ಓಕೆ. ಜೊತೆನು ಇವ್ರ ಹತ್ರ ಗಾಡಿ ಇಲ್ಲ ಅಂದ್ರೆ ಬೇರೆ ಕಡೆ ಅರೇಂಜ್ ಮಾಡ್ಕೊಡ್ತಾರೆ. ಮೇನ್ ಅದೇ ಬೇಕಾಗಿರೋದು. ಈಗ ಕೆಲವರು ಅಂತ ಹೇಳಿದ್ರೆ, ಈಗ ಡೀಲರ್ಶಿಪ್ ಅವ್ರ ಹತ್ರ ಗಾಡಿ ಇಲ್ಲ ಅಂತ ಹೇಳಿದಾಗ ಬೇರೆ ಕಡೆ ಗಾಡಿ ಮಾಡ್ಕೊಟ್ಟಿಲ್ಲ ಅಂತ ಹೇಳಿದ್ರೆ, ನಾವು ಕೊಟ್ರೆ ನಮ್ಗೆ ಏನು ಸಿಗಲ್ಲ ಅನ್ನೋ ಒಂದು ಮೆಂಟಾಲಿಟಿಲಿ ಡೀಲರ್ಸ್ ಇರ್ತಾರೆ. ಅವ್ರೇನ್ ಮಾಡ್ತಾರೆ, ಇಲ್ಲ ನಮ್ಮ ಹತ್ರ ಇಲ್ಲ ಅಂತ ಹೇಳ್ಬಿಟ್ಟು ಕಳಿಸ್ಬಿಡ್ತಾರೆ. ಇವ್ರು ಆತರ ಮಾಡ್ತಾರೆ. ಇವ್ರ ಹತ್ರ ಇಲ್ಲ ಅಂದ್ರೂ ಬೇರೆ ಕಡೆ ಅರೇಂಜ್ ಮಾಡಿ ಕೊಡ್ತಾ ಇದಾರೆ, ಹೇಳ್ತಾ ಇದಾರೆ. ಓಕೆ. ನಮ್ಗೂ ಹಿಂಗೆ ಮೊಬೈಲೈಸ್ ಮಾಡಿದಾಗ ನಮ್ ಫ್ರೆಂಡ್ಸ್ಗೆ, ನಮ್ ಸರ್ಕಲ್ಗೆ, ಬೇರೆಯವ್ರನ್ನ ಕಳ್ಸಕ್ಕೂ ನಮ್ಗೆ ಅದೇನೆ ಒಂದು ರೆಸ್ಪಾನ್ಸ್ ಹೇಗಿರುತ್ತೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಈಗ ಏನಂತ ಹೇಳಿದ್ರೆ, ಈಗ ಅವರು ಇವರ ಒಂದು ನೇಚರ್ ಏನಿರುತ್ತೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಈಗ ಬೇರೊಬ್ಬ ಕಸ್ಟಮರ್ನ ಕಳ್ಸ್ಕೊಡೋದಾಗ್ಲಿ, ಇಲ್ಲ ಬೇರೊಬ್ಬರಿಗೆ ರೆಫರ್ ಮಾಡೋದಾಗ್ಲಿ, ಇವರ ನೇಚರ್ ಮೇಲೆ ಇರುತ್ತೆ. ಇವ್ರದ್ದು ಡೀಲಿಂಗ್ಸ್ ಹೇಗಿರುತ್ತೆ, ಇವ್ರದ್ದು ವ್ಯವಹಾರಗಳು ಏನಿರುತ್ತೆ, ಇವ್ರ ಆಟಿಟ್ಯೂಡ್ ಏನಿರುತ್ತೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಆ ಒಂದು ಇದ್ರ ಮೇಲೆ ಅವರು ಮತ್ತೆ ಬಂದಿದ್ದಾರೆ. ಓಕೆ ಸರ್, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಇದು ನಮ್ಮ ಈಗಿನ ಕಸ್ಟಮರ್ ಒಂದು ರಿವ್ಯೂ. ನೆಕ್ಸ್ಟ್ ಇದೆ ಒಂದು ಡಸ್ಟರ್, ಅದರದ್ದು ಡೀಟೇಲ್ ಕೇಳ್ಕೊಳ್ಳೋಣ. ಅದಕ್ಕಿಂತ ಮುಂಚೆ ಡಸ್ಟರ್ ರಿವ್ಯೂ ನೋಡ್ಕೊಂಬಿಡಿ. ಸ್ವಲ್ಪ ಆಫ್ಟರ್ ಮಾರ್ಕೆಟ್ ವರ್ಕ್ ಎಲ್ಲ ಆಗಿದೆ, ಹೆಡ್ಲೈಟ್ ಇದೆಲ್ಲ ಆಗಿದೆ, ಅದು ಕೇಳೋಣ. ಆಫ್ಟರ್ ಮಾರ್ಕೆಟ್ ಎಲ್ಲ ಕಂಪ್ನಿ ಫಿಟೆಡ್ ಏನು ಅಂತ ಕೇಳೋಣ. ಇದು ಡಿಎಲ್ಸ್ ಎಲ್ಲ ಹಾಕಿದ್ದಾರೆ. ಇದು ಡಿಎಲ್ಸ್ ನೋಡುವಾಗ ಕಂಪ್ನಿ ಫಿಟೆಡ್ ತರನು ಕಾಣಿಸ್ತಾ ಇದೆ. ನೋಡೋಣ, ಅದೇನು ಕೇಳೋಣ. ತುಂಬಾ ಚೆನ್ನಾಗಿದೆ, ಲೇಟೆಸ್ಟ್ ಇದ್ರೆಲ್ಲ ಇದೆ ಅಂತ ಹೇಳ್ಬೋದು. ಗಾಡಿ ಮಾತ್ರ ಸೂಪರ್ ಆಗಿ ನೀಟ್ ಆಗಿ ಫುಲ್ ಕಂಡೀಷನ್ ಅಲ್ಲಿ ಡೀಸೆಲ್ ವೇರಿಯಂಟ್ ಅಲ್ಲಿ ಗಾಡಿ ಇದೆ. 110 ಅದನ್ನ ಕೇಳ್ಕೊಳ್ಳೋಣ. ರಿವರ್ಸ್ ಕ್ಯಾಮ್ರಾ ಇದೆ. ಗಾಡಿ ಸ್ವಲ್ಪ ಇದು ಸನ್ಶೇಡ್ ಮತ್ತೆ ಇದು ಸ್ಟೀಲ್ ಬೀಡಿಂಗ್ ಇದೆಲ್ಲ ಹಾಕಿ ತುಂಬಾ ಒಂದು ಲುಕ್ ಅಲ್ಲಿ ಗಾಡಿ ಇಟ್ಟಿದ್ದಾರೆ. ಬನ್ನಿ ಈಗ ಲೆಫ್ಟ್ ಸೈಡ್ ತೋರಿಸ್ತೀನಿ. ಸಣ್ಣ ಪುಟ್ಟ ಆಫ್ಟರ್ ಮಾರ್ಕೆಟ್ ಇದೆಲ್ಲ ಮಾಡಿದ್ದಾರೆ. ಆಫ್ಟರ್ ಮಾರ್ಕೆಟ್ ಅಲೋಯ್ಸ್ ಇದೆ, ಗುಡ್ ಕಂಡೀಷನ್ ಟೈರ್ಸ್ ಇದೆ, ನ್ಯೂ ಕಂಡೀಷನ್ ಅಲ್ಲಿ ಟೈರ್ಸ್ ಇದೆ ಅಂತಾನೆ ಹೇಳ್ಬೋದು. ಬನ್ನಿ ಈಗ ಇಂಟೀರಿಯರ್ ತೋರಿಸ್ತೀನಿ. ಇಂಟೀರಿಯರ್ ಅಂತೂ ಸೂಪರ್ ಆಗಿ ಕಾಣಿಸ್ತಾ ಇದೆ ಹೊರಗಡೆಯಿಂದ. ಅದು ಏನಿದೆ ಅನ್ನೋದನ್ನ ಜಿನ್ಯೂನ್ ಆಗಿ ನಾನು ನಿಮಗೆ ತೋರಿಸ್ತೀನಿ. ಡೋರ್ ಪ್ಯಾಡ್ ಇಂದ ಸ್ಟಾರ್ಟ್ ಮಾಡೋಣ. ಮಾಮೂಲಿ ಯಾವಾಗ್ಲೂ ಮಾಡೋ ತರ ಡೋರ್ ಪ್ಯಾಡ್ ಇಂದ ಸ್ಟಾರ್ಟ್ ಮಾಡೋಣ. ನೋಡ್ತಾ ಇರ್ಬೋದು, ಡೋರ್ ಪ್ಯಾಡ್ ಎಲ್ಲ ನೀಟ್ ಅಂಡ್ ಕ್ಲೀನ್ ಕಂಡೀಷನ್ ಅಲ್ಲಿ 4 ಪವರ್ ವಿಂಡೋಸ್, AC, ಪವರ್ ಸ್ಟೀರಿಂಗ್ ಇದೆಲ್ಲ ಬರುತ್ತೆ. ಹಾಗೆ ಪವರ್ ವಿಂಡೋ ಲಾಕ್ ಬರುತ್ತೆ. ಪವರ್ ಸ್ಟೀರಿಂಗ್ ಕಂಟ್ರೋಲ್ಸ್ ಇಲ್ಲ. ಏರ್ ಬ್ಯಾಗ್ಸ್ ಇದರಲ್ಲಿ ಬರಲ್ಲ, ಅಂದ್ರೆ ಬೇಸಿಕ್ ವೇರಿಯಂಟ್ ಅಂತಾನೆ ಹೇಳ್ಬೋದು. ಗಾಡಿ ಮಾತ್ರ ನೀಟ್ ಅಂಡ್ ಕ್ಲೀನ್ ಆಗಿ ನೀಟಾಗಿದೆ. ಹಾಗೇನೆ ನೋಡ್ತಾ ಇರ್ಬೋದು, ಸೀಟ್ ಕವರ್ಸ್ ಎಲ್ಲ ಆಫ್ಟರ್ ಮಾರ್ಕೆಟ್ ಸೀಟ್ ಕವರ್ಸ್ ಇದೆ, ಅದೆಲ್ಲ ನೀಟ್ ಆಗಿದೆ, ಚೆನ್ನಾಗಿದೆ. ಡಸ್ಟರ್ ಅಂತ ಹೇಳಿದ್ರೆ ಒಳ್ಳೆ ಫ್ರೀ ಮೇಂಟೆನೆನ್ಸ್ ಫ್ರೀ ವೆಹಿಕಲ್ ಅಂತಾನೆ ಹೇಳ್ಬೋದು. ಮ್ಯಾನ್ಯುವಲ್ ಒಂದು ಸ್ಟೀರಿಯೋ, ಆಫ್ಟರ್ ಮಾರ್ಕೆಟ್ ಸ್ಟೀರಿಯೋ ಇದೆ. ಬಾಕಿ ಓವರ್ ಆಲ್ ಗುಡ್ ಕಂಡೀಷನ್ ಅಲ್ಲಿ ಇದೆ ಅಂತ ಹೇಳ್ಬೋದು. ಗಾಡಿ ಡಸ್ಟರ್ ಅಂದ್ಮೇಲೆ ಎಲ್ಲರಿಗೂ ಗೊತ್ತಿರೋಂಥದ್ದೇ. ಡೋರ್ ಇದೆಲ್ಲ ಸ್ವಲ್ಪ ಹೆವಿನೇ ಬರುತ್ತೆ, ನೋಡ್ತಾ ಇರ್ಬೋದು. ಬಾಕಿ ನಿಮಗೆ ಅದೀಗ ನಾವು ವಿಡಿಯೋದಲ್ಲಿ ಹೇಗೆ ತೋರಿಸಿದ್ರು, ಏನೇ ಮಾಡಿದ್ರು ನೀವು ಬಂದು ನೋಡಿದಾಗ ಏನ್ ಬರುತ್ತೆ ಆ ಒಂದು ಇದು ನಿಮಗೆ ವಿಡಿಯೋದಲ್ಲಿ ಸಿಗಲ್ಲ ಅನ್ನೋದು ಅದು ಗ್ಯಾರಂಟಿ. ಬನ್ನಿ ಈಗ ನೋಡ್ಕೊಂಬಿಡಿ ಗಾಡಿನ. ಅದಾದ್ಮೇಲೆ ನೀವು ಒಂದು ಬಂದು ಗಾಡಿಲಿ ಇಂಟ್ರೆಸ್ಟ್ ಇರೋರು ಬಂದು ಒಂದ್ಸಲ ನೋಡ್ಕೊಬಹುದು. ಬನ್ನಿ ಈಗ ಡೀಟೇಲ್ ಹೋಗೋಣ, ಡೀಟೇಲ್ ಏನ್ ಕೇಳೋಣ. ಅಯ್ಯ ಅಬ್ಬಾ, ಇದೆಲ್ಲ ಡೋರ್ ಎಲ್ಲ ಬಂದು ತುಂಬಾ ಹೆವಿ ಇದೆ ಗೈಸ್. ಹಾಗೇನೆ ಆಫ್ಟರ್ ಮಾರ್ಕೆಟ್ ಅಲೋಯ್ಸು ಬಿಗ್ ಸೈಜ್ ಎಲ್ಲ ಹಾಕ್ಸಿದ್ದಾರೆ, ಎಕ್ಸ್ಟ್ರಾ ಸೈಜ್ ಎಲ್ಲ ಹಾಕ್ಸಿದ್ದಾರೆ. ಸೈಜು ಬೇಕು ಅಂತ ಹೇಳಿದ್ರೆ ನಾನು ಕೂತೀನಿ 18 ಇಂಚು ಗೈಸ್. 16 ಇಂಚ್ ಇದಕ್ಕೆ ಬರೋದು, 18 ಇಂಚ್ ಹಾಕಿದ್ದಾರೆ.
245 50 R50 R18 ಟೈರ್ ಪ್ರೊಫೈಲ್ ಇದೆಲ್ಲ. ಟೈರು ಅಷ್ಟೇನೆ ಬ್ರಾಂಡ್ ನ್ಯೂ ಕಂಡೀಷನ್ ಟೈರ್ಸ್ ಇದೆ, ತುಂಬಾನೇ ಪರ್ಫೆಕ್ಟ್ ಕಂಡೀಷನ್ ಗಾಡಿ ಇದೆ ಅಂತಾನೆ ಹೇಳ್ಬೋದು. ಬನ್ನಿ ಇದ್ರದ್ದು ಡೀಟೇಲ್ 2013 ಸರ್ ಅದು. 2013 2013 ಮಾಡಲು. ಹೌದು. ಏನ್ ಹೇಳ್ತಾ ಇದೆ ಸರ್? 4 ಲಕ್ಷ ಹೇಳ್ತಾ ಇದ್ದೀನಿ. 4 ಲ್ಯಾಕ್ ಆಸ್ಕಿಂಗ್ ಇದೆ, ನೆಗೋಷಿಯಬಲ್. ನೆಗೋಷಿಯಬಲ್ ಒಂದು 20 ರೂಪಾಯಿ ಚಿಕನ್. ಅದು ಬಂದಾಗ ಆನ್ ಟೇಬಲ್ ಏನಾಗುತ್ತೆ ಅದು ಫೈನಲ್ ಇದಾಗುತ್ತೆ. ಹೌದು. ಈಗ 4 ಲ್ಯಾಕ್ ಆಸ್ಕಿಂಗ್ ಇದೆ. ಹೌದು. ಓಕೆ ಸರ್. ಇದು ಓನರ್ಶಿಪ್ ಓನರ್ಶಿಪ್ 4 ಇದೆ. 2013 13 ಅಂದ್ರೆ ಇನ್ನು ಡಾಕ್ಯುಮೆಂಟ್ ಎಲ್ಲ ಇನ್ನೂ ರನ್ನಿಂಗ್ ಇದೆ, ಏನ್ ತೊಂದ್ರೆ ಇಲ್ಲ. ಅಲ್ಲ ಅದು ಓಕೆ, ಸಣ್ಣ ಪುಟ್ಟ ನೆಗೋಷಿಯಬಲ್ ನಮ್ ಕಡೆಯಿಂದ ಆಗುತ್ತೆ. ಡಾಕ್ಯುಮೆಂಟ್ ಇಲ್ಲ ಇದು. ಫ್ರೆಶ್ ಡಾಕ್ಯುಮೆಂಟ್, ಇನ್ಸೂರೆನ್ಸ್ ಫ್ರೆಶ್ ಇದೆ. ಇನ್ಶೂರೆನ್ಸ್ ಫ್ರೆಶ್. ಓಕೆ, ಫ್ರೆಶ್ ಇನ್ಶೂರೆನ್ಸ್ ಇದೆ, ಫಸ್ಟ್ ಪಾರ್ಟಿ ಇನ್ಸೂರೆನ್ಸ್. ಫಸ್ಟ್ ಪಾರ್ಟಿ ಇನ್ಶೂರೆನ್ಸ್. ಓಕೆ, 4 ಲಕ್ಷ ಆಸ್ಕಿಂಗ್ ಇದೆ ಹೇಳ್ತಾ ಇರೋದು. ಇದು ಅದರಲ್ಲೂ ನೆಗೋಷಿಯಬಲ್, ಯಾವ್ದು ಫಿಕ್ಸ್ ರೇಟ್ ಅಲ್ಲ. ಈಗ ನೀವು ಬಂದು ಆನ್ ಟೇಬಲ್ ಕೂತು ಮಾತಾಡಿದಾಗ ಇದೆಲ್ಲ ನೆಗೋಷಿಯಬಲ್ ಆಗುವಂಥದ್ದು. ಹೌದು. ಮ್ಯಾಕ್ಸಿಮಮ್ ನಿಮ್ಮ ಇದೇನಿರುತ್ತೆ ಅವರ ಇದೇನಿರುತ್ತೆ, ಅವರ ಒಂದು ಪ್ರಾಫಿಟ್ ಏನಿದೆ, ಅವರ ಒಂದು ಕಮಿಷನ್ ಏನಿದೆ ಅದ್ರ ಮೇಲೆ ಡಿಪೆಂಡ್ ಆಗಿ ಎಷ್ಟು ಆಗುತ್ತೋ ಅಷ್ಟು ಮ್ಯಾಕ್ಸಿಮಮ್ ಡಿಸ್ಕೌಂಟ್ ಆಗಿ ನಿಮಗೆ ಗಾಡಿ ಸಿಗುತ್ತೆ. ಒಳ್ಳೆ ನೆಗೋಷಿಯಬಲ್ ರೇಟ್ ಅಲ್ಲಿ ಗಾಡಿಗಳನ್ನ ತಗೊಂಡೋಗ್ಬೋದು. ನಮ್ಮ ಕಡೆಯಿಂದ ಬಂದಾಗ ಅದೊಂದು ಸ್ಪೆಷಲ್ ಡಿಸ್ಕೌಂಟ್ ನಿಮಗೆ ಸಿಗುತ್ತೆ. ಈ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋ ಲೈಕ್ ಮಾಡಿ, ಆದಷ್ಟು ಶೇರ್ ಮಾಡಿ. ಏನಂತೀರಾ? ಹೌದು ಸರ್. ಹೇಳಿ ಸರ್. ಸಬ್ಸ್ಕ್ರೈಬ್ ಮಾಡಕ್ ಹೇಳಿ ಅಂತ. ನೆಕ್ಸ್ಟ್ ಇದೆ ಒಂದು ಶಿಫ್ಟ್, ಯಾವ್ದು ಮೆರೂನ್ ರೆಡ್ ಅಲ್ವಾ? ಮೆರೂನ್ ರೆಡ್ ಕಲರ್ ಅಲ್ಲಿ ಶಿಫ್ಟ್ ಇದೆ. ಇದು ಯಾವ್ದು ವೇರಿಯಂಟ್? ವಿಡಿಐ ವೇರಿಯಂಟ್ ಅಲ್ಲಿ ಒಂದು ಶಿಫ್ಟ್ ಇದೆ. ಶಿಫ್ಟ್ ಲುಕ್ ಎಲ್ಲ ಚೆನ್ನಾಗಿದೆ, ಔಟ್ಲುಕ್ ಎಲ್ಲ ತುಂಬಾ ಚೆನ್ನಾಗಿದೆ. ಒಂದು ಟಾಪ್ ಕಲರ್ ಇದೆಲ್ಲ ಕೊಟ್ಟು ಒಂದು ಇದು ಮಾಡಿದ್ದಾರೆ. ವಿಡಿಐ ಅಂತ ಹೇಳಿದ್ಮೇಲೆ ಪೆಟ್ರೋಲ್ ಡೀಸೆಲ್ ಅನ್ನೋದು ಹೇಳೋದ್ ಬೇಕಾಗಿಲ್ಲ ಅಲ್ವಾ? ಆ ಒಂದು ಕಂಡೀಷನ್ ಅಲ್ಲಿ ಗಾಡಿ ಇದೆ. ಬನ್ನಿ ಈಗ ಇಂಟೀರಿಯರು ತೋರಿಸ್ತೀನಿ. 4 ಪವರ್ ವಿಂಡೋಸ್, AC, ಪವರ್ ಸ್ಟೀರಿಂಗು ಇದೆಲ್ಲ ಬರೋಂಥದ್ದು. ವಿಡಿಐ ಅಂತ ಹೇಳಿದ್ಮೇಲೆ ಈಗ ಹೆಚ್ಚಿನ ಅಂಶ ಶಿಫ್ಟ್ ಎಲ್ಲ ನೋಡೋಂಥವ್ರಿಗೆ, ಹುಡುಕ್ತಾ ಇರೋಂಥವ್ರಿಗೆ ಹೇಳಂತ ಅವಶ್ಯಕತೆ ಇಲ್ಲ. ಬ್ಲಾಕ್ ಮತ್ತು ಸಿಲ್ವರ್ ಕಾಂಬಿನೇಷನ್ ಅಲ್ಲಿ ಸೀಟ್ ಕವರ್ಸ್ ಇದೆಲ್ಲ ಇದೆ. ಬೇಕು ಅಂತ ಹೇಳಿದ್ರೆ ಸೀಟ್ ಕವರ್ಸ್ ಚೇಂಜ್ ಮಾಡಿಸ್ಕೋಬಹುದು, ಯಾಕೆಂದ್ರೆ ಚೇಂಜ್ ಮಾಡಿಸ್ಕೊಳ್ಳೋ ಅವಶ್ಯಕತೆ ಇದೆ. ಏನಿದೆ ಅದನ್ನ ನಾನು ಹಾಗೇನೆ ತೋರಿಸ್ತೀನಿ, ಜಿನಿನಾಗಿ ತೋರಿಸ್ತೀನಿ. ರೇಟು ಹೇಳುವಾಗ ತುಂಬಾ ಜನ ಅನ್ಕೋತಾರೆ ರೇಟ್ ಜಾಸ್ತಿ ಹೇಳ್ತಾ ಇದಾರೆ ಹಾಗೆ ಹೀಗೆ ಅಂತ. ಬಟ್ ಈಗ ಡೀಸೆಲ್ ವೆಹಿಕಲ್ಸ್ ಗೆ ಸ್ವಲ್ಪ ಡಿಮ್ಯಾಂಡ್ ಇದೆ. ಇನ್ನೊಂದು ರೇಟ್ ಯಾವುದು ಫಿಕ್ಸೆಡ್ ಅಲ್ಲ, ಎಲ್ಲ ನೆಗೋಷಿಯಬಲ್. ತುಂಬಾ ಒಂದು ನೀಟ್ ಕಂಡೀಷನ್ ಗಾಡಿ ಇದೆ, ತುಂಬಾ ಪರ್ಫೆಕ್ಟ್ ಕಂಡೀಷನ್ ಗಾಡಿ ಇದೆ. ಆಫ್ಟರ್ ಮಾರ್ಕೆಟ್ ಅಲೋಯ್ಸ್ ಇದೆಲ್ಲ ಇದೆ. ಟೈರ್ ಗುಡ್ ಕಂಡೀಷನ್ ಟೈರ್ಸ್ ಅಂತ ಹೇಳ್ಬೋದು. ಎಲ್ಲ 4 ಟೈರ್ಸ್ ಇದೆ ಕಂಡೀಷನ್ ಅಲ್ಲಿ, ಗುಡ್ ಕಂಡೀಷನ್ ಅಲ್ಲಿ. ಬೇಕಾದ್ರೆ ಒಂದು ಲುಕ್ ನೋಡ್ಕೊಂಬಿಡಿ, ಯಾಕೆಂತ ಹೇಳಿದ್ರೆ ಎಲ್ಲ ತೋರಿಸ್ತಾ ಕೂತ್ಕೊಂಡ್ರೆ ನಮಗೆ ಟೈಮ್ ಆಗುತ್ತೆ. ಆ ಒಂದು ಇದರಿಂದ ನಾನು ಹೇಳ್ತಾ ಇರೋದು. ಒಳ್ಳೆ ಗುಡ್ ಕಂಡೀಷನ್ ಅಲ್ಲಿ ಟೈರ್ ಇದೆ ಅಂತ ಹೇಳ್ಬೋದು. RX 100 ಇಲ್ಲಿ ತುಂಬಾನೇ ಇದೆ. ಅದ್ರದ್ದು ಸೌಂಡ್ ನಿಮಗೆ ಕೇಳಿಸ್ತಾ ಇರ್ಬೋದು, ನೋಡ್ತಾ ಇರ್ಬೋದು. ಈ ಟೈರ್ ನೋಡಿ, ಎಲ್ಲ ಗುಡ್ ಕಂಡೀಷನ್ ಟೈರ್ ಇದೆ. ಸ್ವಲ್ಪ ಕಲರ್ ಡಿಮ್ ಇದೆ, ಒಂದು ರಬ್ಬಿಂಗ್ ಪಾಲಿಶ್ ಅವಶ್ಯಕತೆ ಇದೆ ಅನ್ಕೋತೀನಿ. ಯಾಕಂದ್ರೆ ಈ ಕಲರು ಅದೇ ತರ ಇದು ಡಿಮ್ ಆದ್ರೂ ಗೊತ್ತಾಗಲ್ಲ. ಆ ಒಂದು ಕಲರ್ ಒಂದ್ಸಲ ಸರ್ವಿಸ್ ಮಾಡಿದಾಗ ನಿಮಗೆ ಕಲರ್ ಡಿಫ್ರೆನ್ಸ್ ಗೊತ್ತಾಗುತ್ತೆ. ಈಗ ನೋಡ್ತಾ ಇರ್ಬೋದು ಸ್ವಲ್ಪ ಧೂಳು, ಯಾಕೆಂತ ಹೇಳಿದ್ರೆ ಇಲ್ಲಿ ಇದು ರೋಡ್ ಸೈಡ್, ಒಂದು ಮೈನ್ ರೋಡ್ ಸೈಡ್ ನೋಡ್ತಾ ಇರ್ಬೋದು. ಇದು ಆಫೀಸ್ ಬರೋಂಥದ್ದು ನಮ್ಮ ಶಬೀರ್ ನಗರ ರೋಡ್, ಹುಣಸೂರು ಶಬೀರ್ ನಗರ ಗಿರಿಜಾಜಿ. ಈ ಒಂದು ರೋಡ್ ಯಾರನ್ನಾದ್ರೂ ಕೇಳಿದ್ರೆ ಹೇಳ್ತಾರೆ. ನೋಡ್ತಾ ಇರ್ಬೋದು ಇಲ್ಲಿ ಇದು ಹುಣಸೂರು ಟೌನ್ ಇಂದ ಈ ಕಡೆ ಬರೋ ರೋಡ್. ಕಾದಂಬರಿ ಆಟೋ ಲಿಂಕ್ಸ್ ಕಾಣಿಸ್ತಾ ಇದೆಯಾ? ಇದು ಈ ಶೋರೂಮ್ ಹೆಸರು. ನೆಕ್ಸ್ಟ್ ಸರ್, ಇದು ಮಾಡಲ್ ಡೀಟೇಲ್ ಏನು? 2008 ಸರ್ ಮಾಡಲು. 2008 ರಿಜಿಸ್ಟರ್ಡ್ ಮಾಡಲು. ಹೌದು. ಓನರ್ಶಿಪ್ ಸರ್? ಓನರ್ಶಿಪ್ 3 ಆಗಿದೆ. 3 ಆಗಿದೆ. ಏನ್ ಹೇಳ್ತಾ ಇದೀರಾ? ಇದು ನಿಮ್ಗೆ ಒಂದು 2 ಲಕ್ಷ ಕೊಟ್ಬಿಡವ. 2 ಲಕ್ಷಕ್ಕೆ ಫೈನಲ್. ನಿಮ್ ಕಡೆ ಬಂದ್ರೆ 2 ಲಕ್ಷ ಫೈನಲ್. ಇನ್ನೊಂದು ಸಣ್ಣ ಪುಟ್ಟ ನಮ್ಮ ಚಾನೆಲ್ ಕಡೆಯಿಂದ ಬಂದು ಒಂದು ಸಬ್ಸ್ಕ್ರೈಬ್ ಮಾಡಿರೋದು, ಶೇರ್ ಮಾಡಿರೋದು 2-3 ಸಾವಿರ ಹೆಚ್ಚು ಕಮ್ಮಿ ಮಾಡಿ ಕೊಡ್ಬೋದು ಗೈಸ್. 2008 ಮಾಡಲು. 2008 ಮಾಡಿ ಗೈಸ್. 2008 ಡೀಸೆಲ್ ಈ ಕಂಡೀಷನ್ ಅಲ್ಲಿ, ಡೀಸೆಲ್ ಗಾಡಿ ಅದರಲ್ಲೂ ಸಿಗ್ತಾ ಇರೋದು ತುಂಬಾ ರೇರ್. ಅದರಲ್ಲೂ ಒಳ್ಳೆ ಪ್ರೈಸ್ ಅಲ್ಲಿ ಗಾಡಿ ಇದೆ. ಬನ್ನಿ ನೆಕ್ಸ್ಟ್ 4 ಮ್ಯಾಗ್ವಿಲ್, ಆಫ್ಟರ್ ಮಾರ್ಕೆಟ್ ಮ್ಯಾಗ್ವಿಲ್, ಒಳ್ಳೆ ಟೈರ್ಸ್ ಇದೆಲ್ಲ ಇರೋಂಥದ್ದು. ನೆಕ್ಸ್ಟ್ ಇದೆ ಒಂದು ಸ್ವಿಫ್ಟ್. ನೆಕ್ಸ್ಟ್ ಇದೆ ಒಂದು ಓಮಿನಿ. ಲೋ ಬಜೆಟ್ ಅಲ್ಲಿ ಈಗ ಓಮ್ನಿ ಬೇಕು ಅಂತ ಹೇಳಿದ್ರೆ ಓಮ್ನಿಗೆ ತುಂಬಾ ಜನ ಹುಡುಕ್ತಾ ಇದ್ದಾರೆ. ಅದು ನನಗೆ ಗೊತ್ತಿರೋಂಥ ವಿಷಯ. ಯಾಕೆಂತ ಹೇಳಿದ್ರೆ ಈಗ ಓಮ್ನಿ ಸಿಗ್ತಾ ಇಲ್ಲ, ಎಲ್ಲೂನು ಸಿಕ್ಕಿದ್ರು ತುಂಬಾ ರೇರು. ಅದರಲ್ಲೂ ಸ್ವಲ್ಪ ಕಂಡೀಷನ್ ವೆಹಿಕಲ್ ಗಳು ಬೇಕು ಅಂತ ಹೇಳಿದ್ರೆ ಸಿಗ್ತಾ ಇರೋದು ತುಂಬಾ ರೇರು ಅಂತದ್ರಲ್ಲಿ. ಈಗ ಇಲ್ಲಿ ಒಂದು ಓಮ್ನಿನೂ ಕೂಡ ಇದೆ. ಓಮ್ನಿ ಅಂತ ಹೇಳಿದ್ಮೇಲೆ ಹೇಳಂತದ್ದೇನಿಲ್ಲ. ಹಾಗೆ ಆದ್ರೂನು ಏನಿದೆ ಅದನ್ನ ನಾನು ತೋರಿಸ್ತಾ ಇದ್ದೀನಿ. ಅದು ಒಂದು ಬಜೆಟ್ ಏನು, ಆ ಗಾಡಿ ಕಂಡೀಷನ್ ಏನು ಅನ್ನೋದನ್ನ ನಾನು ವಿಡಿಯೋದಲ್ಲಿ ತೋರಿಸ್ತೀನಿ. ಬಾಕಿ ಓವರ್ ಆಲ್ ಎಲ್ಲ ಕೆಲಸ ಮಾಡಿಸಿದ್ರೆ ಸೀಟ್ ಕವರ್ಸ್ ಇದೊಂದು ಹಾಕ್ಸ್ಬೇಕಾಗುತ್ತೆ. ಸೀಟ್ ಎಲ್ಲ ಚೆನ್ನಾಗಿದೆ, ಸೀಟ್ ಕವರ್ಸ್ ಒಂದು ಹಾಕ್ಸ್ಬೇಕಾಗುತ್ತೆ. ಅದ್ ಬಿಟ್ರೆ ಬೇಕೆ ಓವರ್ ಆಲ್ ಎಲ್ಲ ಓಕೆ ಕಂಡೀಷನ್ ಇದೆ ಅಂತ ಹೇಳ್ಬೋದು. ಟೈರ್ಸ್ ಎಲ್ಲ ಗುಡ್ ಕಂಡೀಷನ್ ಅಂತಾನೆ ಹೇಳ್ಬೋದು. ನೋಡ್ತಾ ಇರ್ಬೋದು ಟೈರ್ಸ್ ಎಲ್ಲ 4 ಟೈರ್ಸ್ ಗುಡ್ ಕಂಡೀಷನ್ ಇದೆ ಅಂತಾನೆ ಹೇಳ್ಬೋದು. ನೋಡ್ತಾ ಇರ್ಬೋದು ಇಲ್ಲಿ.
ಅದರಿಂದ ಗಾಡಿ ಓಕೆ ಕಂಡೀಷನ್, ಗುಡ್ ಕಂಡೀಷನ್ ಅಂತ ಹೇಳಕ್ಕಾಗಲ್ಲ. ಟೈರ್ಸ್ ಎಲ್ಲ ಗುಡ್ ಕಂಡೀಷನ್, ಗಾಡಿ ಗುಡ್ ಕಂಡೀಷನ್ ಅಂತ ಹೇಳಕ್ಕಾಗಲ್ಲ. ಗಾಡಿ ಓಕೆ ಕಂಡೀಷನ್ ಅಂತ ಹೇಳ್ಬೋದು. ಯಾಕೆಂತ ಹೇಳಿದ್ರೆ 2004 ಮಾಡಲು, 2004 ಮಾಡಲು ಗಾಡಿ ಬಂದು 70,000 ಆಸ್ಕಿಂಗ್ ಇದೆ, 70,000 ಆಸ್ಕಿಂಗ್ ಇದೆ. ಅದು ನೆಗೋಷಿಯಬಲ್ ರೇಟ್, ಯಾವ್ದು ಫಿಕ್ಸೆಡ್ ಅಲ್ಲ. ಮತ್ತೆ ಹೇಳ್ತಾ ಇದೀನಿ, ಯಾವ್ದು ಇಲ್ಲಿ ರೇಟ್ ಯಾವ್ದು ಫಿಕ್ಸ್ ಅಲ್ಲ, ನೆಗೋಷಿಯಬಲ್, ಆನ್ ಟೇಬಲ್ ನೆಗೋಷಿಯಬಲ್ ಆಗುತ್ತೆ, ಮ್ಯಾಕ್ಸಿಮಮ್ ನೆಗೋಷಿಯಬಲ್ ಆಗುತ್ತೆ. ಓಮ್ನಿ ಬಂದು ಒಳ್ಳೆ ಪ್ರೈಸ್ ಅಲ್ಲಿ ಇನ್ನೂ ನೆಗೋಷಿಯಬಲ್ ಆಗಿ ನಿಮ್ಗೆ ಓಮ್ನಿ ಸಿಗುತ್ತೆ, ಒಳ್ಳೆ ರೇಟ್ ಅಲ್ಲಿ ಸಿಗುತ್ತೆ. ಬಂದು ಗಾಡಿ ನೋಡಿ. ನೆಕ್ಸ್ಟ್ ಇದೆ ಒಂದು ಶೆವರ್ಲೆಟ್ ಎಂಜಾಯ್ ಅಂತ ಹೇಳಿದ್ರೆ ಇದೊಂದು ನಮ್ಮ ಇಂಡಿಯಾದಲ್ಲಿ ಇರುವಂತದ್ದೇ ಅತ್ಯಂತ ಮೈಲೇಜ್ ಕೊಡಂತ ಒಂದು ಡೀಸೆಲ್ ವೆಹಿಕಲ್, ಒಂದು MPV ವೆಹಿಕಲ್. ಇಷ್ಟು ದೊಡ್ಡ ವೆಹಿಕಲ್ ಅಲ್ಲಿ ನೋಡಿ, ಇಲ್ಲಿ ಇಷ್ಟು ದೂರ ನಿಂತ್ಕೊಂಡು ವಿಡಿಯೋ ಮಾಡ್ತಾ ಇದೀನಿ, ಆದ್ರೂ ಗಾಡಿ ಫುಲ್ ಕವರ್ ಆಗ್ತಾ ಇಲ್ಲ. ವೈಡ್ ಆಂಗಲ್ ಆಗ್ತೀನಿ ರೀ. ಟಾಪ್ ಮೈಲೇಜ್ ಕೊಡಂತ, ಹೆವಿ ಮೈಲೇಜ್ ಕೊಡಂತ ಒಂದು MPV ವೆಹಿಕಲ್, ಇಷ್ಟು ದೊಡ್ಡ ವೆಹಿಕಲ್ ಅಂತ ಹೇಳಿದ್ರೆ ಇಂಡಿಯಾದಲ್ಲಿ ಇದು ಒಂದೇನೆ ಅಂತ ಚಾಲೆಂಜ್ ಮಾಡಿ ಹೇಳ್ಬೋದು. ಅದ್ರಲ್ಲೂ ಫಸ್ಟೇ ನಾನು ತೋರಿಸ್ತೀನಿ, ನೋಡ್ತಾ ಇರ್ಬೋದು. ಬ್ರ್ಯಾಂಡ್ ನ್ಯೂ ಟೈರ್ಸ್, 4 ಟೈರ್ಸ್ ಬ್ರ್ಯಾಂಡ್ ನ್ಯೂ ಟೈರ್ಸ್, ಮಾಮೂಲಿ ಸ್ಟೀಲ್ ವೀಲ್ ಜೊತೆಗೆ ವೀಲ್ ಕ್ಯಾಪ್ಸ್ ಬರುತ್ತೆ, ಸಣ್ಣ ಪುಟ್ಟ ಕನ್ಫ್ಯೂಸಸ್ ಬರುತ್ತೆ. ಬಾಕಿ ಹಿಂದಿಗಡೆ ನೋಡ್ಬೋದು. ಇದು ಒಳ್ಳೆ ಇನ್ನೋಗಿಂತ ದೊಡ್ಡ ಗಾಡಿ, ಶೆವರ್ಲೆಟ್ ಎಂಜಾಯ್ LS ವೇರಿಯಂಟ್. ಈ ಗಾಡಿ ಬಗ್ಗೆ ಗೊತ್ತಿರೋರು ಈ ಗಾಡಿನೇ ತಗೊಳ್ತಾರೆ ಅನ್ನೋದು ಇದರಲ್ಲಿ ಒಂದು ಇದಿರುತ್ತೆ. ಈಗ ಉತ್ತರ ಕರ್ನಾಟಕದವರೆಲ್ಲ ತುಂಬಾ ಜನ ಈ ಗಾಡಿಗಳನ್ನ ಹುಡುಕ್ತಾ ಇದ್ದಾರೆ, ಅಂತವ್ರಿಗೆ ಈ ಒಂದು ಚಾನ್ಸ್ ಅಂತಾನೆ ಹೇಳ್ಬೋದು. ಇದ್ರ ರೇಟ್ ನಾನು ಡೀಟೇಲ್ಸ್ ಕೊಡ್ತೀನಿ, ರೇಟ್ ಮಾತ್ರ ಇಲ್ಲಿ ಹಾಕಲ್ಲ. ರೇಟ್ ನಿಮಗೆ ಬೇಕು ಅಂತ ಹೇಳಿದ್ರೆ ಕಾಲ್ ಮಾಡಿ ತಗೊಬೋದು, ಇಲ್ಲ ಅಂತ ಹೇಳಿದ್ರೆ ಗಾಡಿ ಬಂದು ನೋಡಿ ನಿಮಗೆ ಇದ್ ಮಾಡ್ಬೋದು. ಹಾಗೇನೆ ಸೈಡ್ ಮಿರರ್ ಇದೆಲ್ಲ ಬರುತ್ತೆ, ಫೆಂಡರ್ ಅಲ್ಲಿ ಬಂದು ಇಂಡಿಕೇಟರ್. ಗಾಡಿನೂ ಬಂದು ಒರಿಜಿನಲ್ ಕಂಡೀಷನ್ ಅಲ್ಲಿ, ಒಂದು ಗ್ರೇ ಕಲರ್ ಅಲ್ಲಿ ಒರಿಜಿನಲ್ ಕಂಡೀಷನ್ ಅಲ್ಲಿ ಗಾಡಿ ಇದೆ. ತುಂಬಾ ನೀಟ್ ಅಂಡ್ ಕ್ಲೀನ್ ಕಂಡೀಷನ್ ಅಂತಾನೆ ಹೇಳ್ಬೋದು. ತುಂಬಾ ನೀಟ್ ಆಗಿದೆ ಗಾಡಿ, ಏನ್ ತೊಂದರೆ ಇಲ್ಲ ಅಂತಾನೆ ಹೇಳ್ಬೋದು. ಯಾಕೆಂತ ಹೇಳಿದ್ರೆ ಈ ಗಾಡಿಗಳು ತುಂಬಾ ಯೂಸ್ ಆಗಲ್ಲ, ಆ ಒಂದು ಪ್ಲಸ್ ಪಾಯಿಂಟ್ ಇದೆ. ಈ ಗಾಡಿಗಳು ಜಾಸ್ತಿ ಓಡಲ್ಲ, ಅದು ಒಂದು ಮೈನ್ ಪ್ಲಸ್ ಪಾಯಿಂಟ್ ಅಂತಾನೆ ಹೇಳ್ಬೋದು. ನೋಡ್ತಾ ಇರ್ಬೋದು ಗಾಡಿ ನೀಟ್ ಆಗಿದೆ. ಸಣ್ಣ ಪುಟ್ಟ ಕೆಲಸಗಳು, ಈಗ ಸೆಕೆಂಡ್ ಹ್ಯಾಂಡ್ ತಗೊಂಡಾಗ ಒಂದು ಸೀಟ್ ಕವರ್ ಆಗ್ಲಿ ಇದಾಗ್ಲಿ ಈ ತರದೆಲ್ಲ ಚೇಂಜ್ ಮಾಡೋದು, ಈ ತರದ ಇದ್ ಮಾಡೋದು, ಈ ತರದ ಸಣ್ಣ ಪುಟ್ಟ ಮಾಡಿಫಿಕೇಶನ್ ಇದೆಲ್ಲ ಇದ್ದೇ ಇರುತ್ತೆ. ಗಾಡಿ 4 ಪವರ್ ವಿಂಡೋಸ್ ಲಾಕ್ ಬಟನ್ ಇದೆಲ್ಲ ಬರುತ್ತೆ. ಹಾಗೇನೆ ಮಾಮೂಲಿ ಡ್ಯಾಶ್ ಬೋರ್ಡ್ ಇದೆಲ್ಲ ನೋಡ್ತಾ ಇರ್ಬೋದು. ತುಂಬಾ ನೀಟ್ ಅಂಡ್ ಕ್ಲೀನ್ ಕಂಡೀಷನ್ ಅಂತಾನೆ ಹೇಳ್ಬೋದು. ಸಣ್ಣ ಪುಟ್ಟ ಸ್ಕ್ರಾಚಸ್ ಅದೆಲ್ಲ ಬಿಟ್ರೆ ಬಾಕಿ ಓವರ್ ಆಲ್ ಇದೆಲ್ಲ ನೋಡ್ತಾ ಇರ್ಬೋದು. ಸೀಟ್ ಕವರ್ಸ್ ಎಲ್ಲ ನೋಡ್ತಾ ಇರ್ಬೋದು ನೀವು. ಸೀಟ್ ಕವರ್ಸ್ ಎಲ್ಲ ಕಂಪ್ನಿ ಫಿಟೆಡ್ ಏನಿದೆ ಅದೇ ಸೀಟ್ ಕವರ್ಸ್ ಈಗಲೂ ಇದೆ. 7 ಸೀಟರ್ ಸರ್, ಇದು 7 ಸೀಟರ್ 8 ಸೀಟರ್ 7 ಸೀಟರ್ ಪಾಸಿಂಗ್ ಇದೆ. ಗಾಡಿ ಮಾತ್ರ ತುಂಬಾ ನೀಟ್ ಆಗಿದೆ, ತುಂಬಾ ಪರ್ಫೆಕ್ಟ್ ಆಗಿದೆ. ಸೆಂಟ್ರಲ್ AC ಜೊತೆಗೆ ಬರುತ್ತೆ ನಿಮ್ಗೆ. ಇದು ಕಂಪ್ನಿ ಸೀಟ್ ಈಗ ಒಂದು ಕಂಡೀಷನ್ ಅಂತ ಹೇಳಿದ್ರೆ ಈ ಗಾಡಿಗಳು ಜಾಸ್ತಿ ರನ್ ಆಗಲ್ಲ, ಅದು ಮೈನ್ ಪ್ಲಸ್ ಪಾಯಿಂಟ್. ಮಾಮೂಲಿ ನಾರ್ಮಲ್ ಆಗಿ ಮತ್ತೆ ಏನಿದೆ ನಾರ್ಮಲ್ AC, ಪವರ್ ಸ್ಟೀರಿಂಗು, ಪವರ್ ವಿಂಡೋಸ್ ಇದೆಲ್ಲ ಬರುತ್ತೆ. 4 ಪವರ್ ವಿಂಡೋಸ್ ಬರುತ್ತೆ. ತುಂಬಾ ಒಂದು ಪರ್ಫೆಕ್ಟ್ ವೆಹಿಕಲ್, ದೊಡ್ಡ ಫ್ಯಾಮಿಲಿ ಎಲ್ಲ ಇದ್ರೆ ಒಂದು ಪರ್ಫೆಕ್ಟ್ ವೆಹಿಕಲ್ ಅಂತಾನೆ ಹೇಳ್ಬೋದು. ನಾನು ಪ್ಲಾನ್ ಮಾಡ್ತಾ ಇರೋದು ಅಂತ ಹೇಳಿದ್ರೆ ನೀವುಗಳೆಲ್ಲ ಸೇರಿ ಸಪೋರ್ಟ್ ಮಾಡಿ, ಎಷ್ಟಾಗುತ್ತೆ ಅಷ್ಟು ಸಪೋರ್ಟ್ ಮಾಡಿ ನನಗೆ ಒಂದು ಹೆಲ್ಪ್ ಮಾಡೋದಾದ್ರೆ ನಾನು ಪ್ಲಾನ್ ಮಾಡೋದು ಇದೇ ಗಾಡಿನ, ಈ ಗಾಡಿನೇ ತಗೊಳಕ್ಕೆ ನನಗೆ ಪ್ಲಾನ್. ಬೇರೆ ಯಾವ್ದಲ್ಲ, ಮಾರುತಿ ಶಿಫ್ಟ್ ಆಗ್ಲಿ ಇದಾಗ್ಲಿ. ಈಗ ನಾರ್ಮಲ್ ಆಗಿ ಎಲ್ಲ ಹೋಗೋದು ಅಂತ ಹೇಳಿದ್ರೆ ಶಿಫ್ಟ್ ಆಳುಮಲ್ ಅಂತ ಹೇಳ್ಬಿಟ್ಟು ಹೋಗ್ತಾರೆ. ಬಟ್ ನನಗೆ ಪ್ಲಾನ್ ಇರೋದು ಇದೇನೆ ಅವಾಗಿಂದನು. ಶೆವರ್ಲೆಟ್ ಎಂಜಾಯ್ ಹೇಳಿದ್ರೆ ಶೆವರ್ಲೆಟ್ ಅಲ್ಲಿ ಇದು ಒಳ್ಳೆ ಮೈಲೇಜ್ ಇದೆ, ಮೈಂಟೆನೆನ್ಸ್ ಫ್ರೀ ಅಂತಾನೆ ಹೇಳ್ಬೋದು. ಎಲ್ಲರಿಗೂ ಅನ್ಸುತ್ತೆ ಶೆವರ್ಲೆಟ್ ಈಗ ಹಾಗೆ ಹೀಗೆ ಅಂತ ಹೇಳ್ಬಿಟ್ಟು, ಬಟ್ ಮೈಂಟೆನೆನ್ಸ್ ಫ್ರೀ ವೆಹಿಕಲ್ ಇದೆಲ್ಲ. ನಾವು ಚೆನ್ನಾಗಿ ನೋಡ್ಕೊಂಡ್ರೆ ಗಾಡಿಗಳು ಹೆಂಗೆ ಅಂತ ಹೇಳಿದ್ರೆ ನಾವು ಚೆನ್ನಾಗಿ ನೋಡ್ಕೊಂಡ್ರೆ ನಮ್ಮನ್ನು ಚೆನ್ನಾಗಿ ನೋಡ್ಕೊಳ್ಳುತ್ತೆ. ಈ ಗಾಡಿನೂ ಅದೇ ತರ ಒಂದು ಮೈಂಟೆನೆನ್ಸ್ ಫ್ರೀ ವೆಹಿಕಲ್ ಅಂತಾನೆ ಹೇಳ್ಬೋದು. ಗಾಡಿ ನೀಟಾಗಿ ಇಟ್ಕೊಂಡ್ರೆ, ನೀಟಾಗಿ ನೋಡ್ಕೊಂಡ್ರೆ ಗಾಡಿನ ನಮಗೆ ಸಾಥ್ ಕೊಡುತ್ತೆ. ಗಾಡಿದು ರೇಟ್ ಇಲ್ಲಿ ಕೊಡ್ತಾ ಇಲ್ಲ. ರೇಟ್ ನಿಮಗೆ ಬೇಕು ಅಂತ ಹೇಳಿದ್ರೆ ಕಾಂಟ್ಯಾಕ್ಟ್ ಮಾಡ್ಬೋದು. ಪೂರ್ತಿ ವಿಡಿಯೋ ನೋಡಿ ಅದಾದ್ಮೇಲೆ ಕಾಂಟ್ಯಾಕ್ಟ್ ಮಾಡಿ, ಕಾಲ್ ಮಾಡಿ. ಸ್ಕ್ರೀನ್ ಅಲ್ಲಿ ನಂಬರ್ ಬರ್ತಾ ಇದೆಯಲ್ವಾ, ಆ ನಂಬರಿಗೆ ಕಾಲ್ ಮಾಡಿ. ಕಾಲ್ ಮಾಡೋಕ್ಕಿಂತ ಮುಂಚೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋ ಲೈಕ್ ಮಾಡಿ, ಆದಷ್ಟು ಶೇರ್ ಮಾಡಿರ್ಬೇಕು. ಆದ್ರೆ ಡಿಸ್ಕೌಂಟ್ ಸಿಗೋದು. ಬನ್ನಿ ಇದ್ರದ್ದು ಡೀಟೇಲ್ ರೇಟ್ 2016 ಮಾಡಿದ್ದು. 2016 ಮಾಡಲು ಸಿಂಗಲ್ ಓನರ್ ಗಾಡಿ. ಸಿಂಗಲ್ ಓನರ್ ಗಾಡಿ ಗೈಸ್. ಇನ್ನೊಂದು 2016 ಸಿಂಗಲ್ ಓನರ್ ವೆಹಿಕಲ್ ಇದು. ಗಾಡಿ ಎಷ್ಟು ರನ್ ಆಗಿದೆ ಅಂತ ಏನಾದ್ರು 70 ಚಿಲ್ಲರೆ ಹೊಡಿದೆ. 70 ಚಿಲ್ಲರೆ ಹೊಡಿರೋದು. ಗಾಡಿ ನೋಡುವಾಗಲೇ ಗೊತ್ತಾಗುತ್ತೆ. ಬರೀ 70,000 ಹೊಡಿರೋದು. 2016 ಮಾಡಲು, 2016 ಮಾಡಲು. ಇದ್ರದ್ದು ರೇಟ್ ಇಲ್ಲಿ ಹೇಳ್ತಾ ಇಲ್ಲ, ಕೆಳಗಡೆ ಬರ್ತಾರಂತ ಕಾಂಟ್ಯಾಕ್ಟ್ ನಂಬರ್ ಕಾಂಟ್ಯಾಕ್ಟ್ ಮಾಡಿ ರೇಟ್ ಡೀಟೇಲ್ಸ್ ತಗೊಬಹುದು. 2016 ಇದು FC ಇನ್ಶೂರೆನ್ಸ್ ಎಲ್ಲ ರನ್ನಿಂಗ್ ಇರೋಂತ ಗಾಡಿ. ಇನ್ನು ಇದು ಇನ್ಶೂರೆನ್ಸ್ ಫ್ರೆಶ್ ಇದೆ. ಫಸ್ಟ್ ಪಾರ್ಟಿನ ಥರ್ಡ್ ಪಾರ್ಟಿನ? ಫಸ್ಟ್ ಪಾರ್ಟಿ ಇನ್ಶೂರೆನ್ಸ್ ಇನ್ನು ರನ್ನಿಂಗ್ ಎಲ್ಲ ಇರೋಂಥದ್ದು. ಬನ್ನಿ ಈಗ ನೆಕ್ಸ್ಟ್ ಗಾಡಿ ಹೋಗೋಣ. ಇಲ್ಲೊಂದು ಶಿಫ್ಟ್ 18 ಪಾಸಿಂಗ್ ಇದೆ, ನೋಡ್ತಾ ಇರ್ಬೋದು. 18 ಅಲ್ಲಿ ಯಾರೋ ನೋಡ್ತಾ ಇದ್ರೆ ಗಾಡಿ ನೋಡ್ತಾ ಇದ್ರೆ ಇಲ್ಲಿ ನೋಡ್ಬೋದು. ಇದನ್ನು ಆಟೋ ಫುಲ್ ಸೈಡ್ ಮಿರರ್ ಜೊತೆ ಇಂಡಿಕೇಟರ್ ಇದೆಲ್ಲ ಬರಂತ ವೆಹಿಕಲ್. ಇದು ಬಂದು VDI ವರ್ಷನ್ ಅಲ್ಲಿ ಗಾಡಿ ಇದೆ. ZDI ಇದೆ, VDI ಇದೆ. ಯಾವ್ದು ಬೇಕು ಆಪ್ಷನ್ ಇದೆ ನಿಮ್ಗೆ, ಯಾವ ಆಪ್ಷನ್ ಬೇಕು ಆ ಗಾಡಿ ಇದೆ. ಸ್ವಿಫ್ಟ್ ಅಲ್ಲಿ ನಿಮ್ಗೆ ಏನೇನು ಆಪ್ಷನ್ಸ್ ಬೇಕು ಎಲ್ಲ ಇದೆ.
ಓಲ್ಡ್ ಮಾಡಲ್ ಬೇಕಾ, ಲೇಟೆಸ್ಟ್ ಬೇಕಾ, ಇಲ್ಲ ಪೆಟ್ರೋಲ್ ಬೇಕಾ, ಡೀಸೆಲ್ ಬೇಕಾ, ಟಾಪ್ ಎಂಡ್ ಬೇಕಾ, ಮಿಡ್ ವೇರಿಯಂಟ್ ಬೇಕಾ, ಎಲ್ಲ ಇದೆ. ಹಾಗೆ ಇಂಟೀರಿಯರ್ ಹಾಗೆ ತೋರಿಸ್ತಾ ಇದೀನಿ, ನೋಡ್ಕೊಳ್ಳಿ. ಯಾಕೆಂದ್ರೆ ಇಂಟೀರಿಯರ್ ಎಲ್ಲ ಈಗ ನೀವು ಬಂದಾಗ್ಲೂ ನೋಡ್ಕೊಳ್ಳೇಬೇಕಾಗುತ್ತೆ. ಗಾಡಿ ಈಗ ಲಾಕ್ ಇದೆ, ತುಂಬಾ ಲೇಟ್ ಆಗ್ತಾ ಇದೆ ವಿಡಿಯೋ ಮಾಡ್ತಾ ಇರೋದು, ತುಂಬಾನೇ ಗಾಡಿಗಳಿದೆ. ಅದರಿಂದ ಟೈರ್ ಇದು ಎಲ್ಲ ಬಂದು ಒಳ್ಳೆ ಗುಡ್ ಕಂಡೀಷನ್ ಟೈರ್ಸ್ ಅಂತಾನೆ ಹೇಳ್ಬೋದು. ನೋಡ್ತಾ ಇರ್ಬೋದು, ಟೈರ್ ಎಲ್ಲ ಬಂದು ಎಲ್ಲಾ ಟೈರ್ಸ್ ಇದೇ ಕಂಡೀಷನ್ ಇದೆ. ಹೆಡ್ಲೈಟ್ ಒಂದ್ ಸ್ವಲ್ಪ ಪಾಲಿಶ್ ಮಾಡಿಸ್ಬೇಕು, ಅದೊಂದ್ ಸ್ವಲ್ಪ ಡಿಮ್ ಆಗಿದೆ. ಯಾಕೆಂತ ಹೇಳಿದ್ರೆ ಇದು ಒರಿಜಿನಲ್ ಶೋರೂಮ್ ಕಂಡೀಷನ್ ಇರೋಂತ ಗಾಡಿ, ಅದರಿಂದ ಹೆಡ್ಲೈಟ್ ಆ ಒಂದು ಇದ್ರಲ್ಲೇ ಬಿಟ್ಟಿದ್ದಾರೆ. ಹೆಡ್ಲೈಟ್ ಎಲ್ಲ ಸ್ವಲ್ಪ ಡಿಮ್ ಆಗಿದೆ, ಹಾಗೇನೆ ಬಿಟ್ಟಿರಲ್ಲ. ಏನಕ್ಕೆ ಅದು ಮಾಡ್ಕೊಡ್ತೀನಿ ಬಿಡಿ, ಅದು ಮಾಡಿಸ್ಕೊಡ್ತೀರಾ? ಮಾಡಿಸ್ಕೊಡ್ತೀನಿ. ಶೋರೂಮ್ ಕಂಡೀಷನ್ ಏನಿದೆ ಅದರಲ್ಲಿ ಅಂತಾನೆ ಬಿಟ್ಟಿದ್ದೀರಾ? ಹೊಸದಿದೆ, ಇದೊಂದು ನಾನು ಮಾಡಿಸ್ಕೊಡ್ಬೇಕು, ನಾನು ಮಾಡಿಸ್ಕೊಡ್ತೀನಿ. ಓಕೆ, ನಿಮ್ ಕಡೆ ಬಂದ್ರೆ ಎಲ್ಲ ಮಾಡಿಸ್ಕೊಡವ. ಅದು ಹೆಡ್ಲೈಟ್ ಎಲ್ಲ ಪಾಲಿಶ್ ಮಾಡಿಸಿ ನೀವು ಕ್ಲೀನ್ ಮಾಡಿ ಕೊಡ್ತೀರಾ? 17 ಮಾಡಲು ಸರ್, ಇದು 17 ಮಾಡಲು. 17 ಮಾಡಲು ಸೆಕೆಂಡ್ ಓನರ್ ಗಾಡಿ, 2017 ಸೆಕೆಂಡ್ ಓನರ್ ವೆಹಿಕಲ್, ಎರಡನೇ ಓನರ್ ವೆಹಿಕಲ್, 2017. ಆಸ್ಕಿಂಗ್ ಏನಿದೆ ಇದು? ಫೈನಲ್ ರೇಟಾ? ಫೈನಲ್ ರೇಟ್ ಹೇಳಿ. ಫೈನಲ್ ಒಂದೇ ಮತ್ತೆ ಹೇಳ್ಬಿಡ್ಲಾ? ನಿಮ್ಗೆ ಅದ್ರ ಒಂದು 5-20 ಕೊಡೋಣ ಸರ್. 5-20. 5-20 ಫೈನಲ್. ನಮ್ ಕಡೆಯಿಂದ ಬಂದ್ರೆ ಇನ್ನೂ ಸಣ್ಣ ಪುಟ್ಟ ಡಿಸ್ಕೌಂಟ್ ಆನ್ ಟೇಬಲ್. ಹೌದು, ಆನ್ ಟೇಬಲ್ ಏನ್ ಬರುತ್ತೆ ಇನ್ನೂ ಡಿಸ್ಕೌಂಟ್. ಫೈನಲ್ ನೀವು ಹೇಳಿದ್ದು, ಫೈನಲ್ ರೇಟ್ ಹೇಳಿದ್ದು ಒಂದು 5-15 ಕೊಡ್ತೀನಿ ಸರ್. 5-15 ಫೈನಲ್ ಹೇಳ್ತಾರೆ, ಡೆಡ್ ಅಂಡ್ ಫೈನಲ್. ನಮ್ ಕಡೆಯಿಂದ ಬಂದು ಆನ್ ಟೇಬಲ್ ಕೂತ್ಕೊಂಡ್ರೆ ಇನ್ನೂ ಸಣ್ಣ ಪುಟ್ಟ ಡಿಸ್ಕೌಂಟ್ ಸಿಗುತ್ತೆ. 90% ಇದಕ್ಕೆ ಲೋನು ಸಿಗುತ್ತೆ ನಿಮಗೆ. 4 ಲಕ್ಷ ಲೋನ್ ಆಗುತ್ತೆ ಸರ್. ಓಕೆ, 4-4.5 ಆಗುತ್ತೆ. ನಿಮ್ಮ ಅದು ಅವ್ರ ಪ್ರೊಫೈಲ್ ಮೇಲೆ ಡಿಪೆಂಡ್ ಆಗುತ್ತೆ. ಸಿವಿಲ್ ಮೇಲೆ ಪ್ರಾಬ್ಲಮ್, ಅದೇನೆ ಪ್ರೊಫೈಲ್ ಮೇಲೆ ಡಿಪೆಂಡ್ ಆಗುತ್ತೆ. 100% ಲೋನ್ ಸಿಗಂತ ಚಾನ್ಸಸ್ ಇದೆ. ಯಾಕೆಂದ್ರೆ ಇದು 2017 ಮಾಡಲು, 2017 ಮಾಡಲು ಡೀಸೆಲ್ ವೆಹಿಕಲ್, ಸ್ವಲ್ಪ ಡಿಮ್ಯಾಂಡ್ ಇರೋಂತ ವೆಹಿಕಲ್. ಅದರಿಂದ ನಿಮ್ಮ ಪ್ರೊಫೈಲ್ ಚೆನ್ನಾಗಿದ್ರೆ 100% ಲೋನ್ ಸಿಗಂತ ಚಾನ್ಸು ನಿಮಗಿದೆ. ಬನ್ನಿ, ಈಗ ನೆಕ್ಸ್ಟ್ 800 ಇದೆ. ಅದಕ್ಕಿಂತ ಮುಂಚೆ ಒಂದು ಇಂಡಿಕಾ ಇದೆ. ಇಂಡಿಕಾ ಏನ್ ಡೀಟೇಲ್? ಇಂಡಿಕಾ ಯಾರಿಗಾದ್ರು ಎಲ್ಲೋ ಬೋರ್ಡ್ ಅಲ್ಲಿ ಇಂಡಿಕಾ ನೋಡ್ತಾ ಇದ್ದೀರಾ, ಯಾವ್ದೋ ಸಣ್ಣ ಪುಟ್ಟ ಫ್ಯಾಮಿಲಿ ಟ್ಯಾಕ್ಸಿ ಇಲ್ಲ ಇದೆಲ್ಲ ಓಡಿಸಿ ಬಾಡಿಗೆನ ಓಡಿಸಿ ಇದ್ ಮಾಡ್ಬೇಕು ಅಂತ ಹೇಳಿದ್ರೆ ಅಂತವ್ರಿಗೆ ಒಂದು ಚಾನ್ಸ್ ಅಲ್ಲಿ ಇಂಡಿಕಾ ಇದೆ. ಒಂದು ಫುಲ್ಲಿ ಲೋ ಬಜೆಟ್ ಅಲ್ಲಿ ಒಂದು ಎಲ್ಲೋ ಬೋರ್ಡ್ ಇಂಡಿಕಾ ಇದೆ. ಯಾರು ಬೇಕು ಅಂತ ಹೇಳಿದ್ರೆ, ಈಗ ನಮ್ಮಂತವ್ರು ಯಾರು ಇರ್ತಾರೆ, ಬಡವರು ಸ್ವಲ್ಪ ಒಂದು ಬಾಡಿಗೆ ಗಿಡಿ ಹೊಡ್ಕೊಂಡು ಜೀವನ ಮಾಡ್ಕೊಂತೀವಿ ಅಂತ ಹೇಳೋರಂತವ್ರು ಇರ್ತಾರೆ. ಅಂತವ್ರು ಬಂದ್ರೆ ಓನರ್ಶಿಪ್ 3 ಆಗಿದೆ. 3 ಆಗಿದೆ. ಈಗ ನಮ್ ಕಡೆಯಿಂದ ಈಗ ಎಲ್ಲೋ ಬೋರ್ಡ್ ಆಗಿರೋದ್ರಿಂದ ಇದನ್ನ ತಗೊಳಕ್ ಬರೋರು ಸ್ವಲ್ಪ ಬಡವರು ಇರ್ತಾರೆ, ಟ್ಯಾಕ್ಸಿ ಹೊಡ್ಕೊಂಡು ಜೀವನ ಮಾಡೋಂತವ್ರು ಇರ್ತಾರೆ. ನಮ್ ಕಡೆಯಿಂದ ಬಂದಾಗ ಅವ್ರಿಗೆ ಒಂದು ಡಿಸ್ಕೌಂಟ್ ಪ್ರೈಸ್ ಅಲ್ಲಿ ಗಾಡಿ ಮಾಡಿ ಕೊಡಿ ಸರ್. ಅದನ್ನ ಅದು ಪ್ರೈಸ್ ಇಲ್ಲಿ ನಾವು ಡಿಸ್ಕ್ಲೋಸ್ ಮಾಡ್ತಾ ಇಲ್ಲ. ಯಾಕೆಂತ ಹೇಳಿದ್ರೆ ಅದು ಒಳ್ಳೆ ಬಜೆಟ್ ಅಲ್ಲಿ ಒಳ್ಳೆ ಪ್ರೈಸ್ ಅಲ್ಲಿ ಈಗ ಟ್ಯಾಕ್ಸಿ, ಯಾಕೆಂದ್ರೆ ಎಲ್ಲೋ ಬೋರ್ಡ್ ಗಾಡಿ ಇಂಡಿಕಾ ಎಲ್ಲ ತಗೊಳ್ಳುವಾಗ ಅಂತವ್ರೆ ತಗೊಳ್ಳೋದು, ಅವರಿಗೆ ಒಂದು ಆಫರ್ ಅಂತಾನೆ ಹೇಳ್ಬೋದು. ಈಗ ಇಲ್ಲೊಂದು 800 ಇದೆ, ಇದು ನೋಡ್ತಾ ಇರ್ಬೋದು. ಇದು ಗುಡ್ ಕಂಡೀಷನ್ ಅಂತ ಇದೆ ಅಂತ ಹೇಳ್ಬೋದು. ಯಾಕೆಂದ್ರೆ 800 ಅಲ್ಲಿ ಈ ಕಂಡೀಷನ್ ಅಂತ ಹೇಳಿದ್ರೆ ಅದು ಒಂದು ಗುಡ್ ಕಂಡೀಷನ್ ಅಂತ ಹೇಳ್ಬೋದು. ಟೈರು ಇದೆಲ್ಲ ಬಂದು ಎಲ್ಲ ಚೆನ್ನಾಗಿದೆ ಸರ್. 800 ಏನ್ ಸರ್ ಇದು ಡೀಟೇಲ್? ಎರಡು ಫೋಗ್ ಲೈಟ್ಸ್ ಇದೆಲ್ಲ ಇದೆ. ಫೋಗ್ ಲೈಟ್ಸ್ ನಂಬಿച്ച് ಹೋಯ್ತೀನಿ ಈಗ. ಇಲ್ಲ, ಫೋಗ್ ಲೈಟ್ಸ್ ನನ್ನ ಕಡೆಯಿಂದ ಆಗಿನೇ ಬಿಟ್ಟಿರ್ತೀನಿ ಸರ್. ಇದು 800 ಡೀಟೇಲ್ಸ್ 2001 ಸರ್. ಇದು 2001. 3 ಓನರ್ ಆಗಿದೆ. 3 ಓನರ್, 3rd ಓನರ್. ಓಕೆ, MPF ಇಂಜಿನ್, ಇದು MPFI ಇಂಜಿನ್. ಓಕೆ, ಒಂದು 1 ವರ್ಷ ಡಾಕ್ಯುಮೆಂಟ್ ಇದೆ ಸರ್. 1 ವರ್ಷ ಡಾಕ್ಯುಮೆಂಟ್ ಇದೆ. ಎಲ್ಲ 1 ವರ್ಷ ಡಾಕ್ಯುಮೆಂಟ್ ಇದೆ. ಇನ್ಸೂರೆನ್ಸ್ 1 ವರ್ಷ ಇದೆ, FC 1 ವರ್ಷ ಇದೆ. FC 1 ವರ್ಷ ಇದೆ. FC ಇನ್ಶೂರೆನ್ಸ್ ಎಲ್ಲ 1 ವರ್ಷ ಡಾಕ್ಯುಮೆಂಟ್ ಇದೆ. ಈಗ 1 ವರ್ಷ ಆದ್ಮೇಲೆ ಬೇಕಾದ್ರೆ ಮತ್ತೆ FC ಮಾಡಿಸ್ಕೊಬಹುದು, ಇನ್ಶೂರೆನ್ಸ್ ಹಾಕ್ಸ್ಕೋಬಹುದು. ಈಗ 1 ವರ್ಷ ತನಕ ಎಲ್ಲ ಇದೆ. ಇದು ಒಳ್ಳೆ ಬಜೆಟ್ ಅಲ್ಲಿ. ಏನು ಇದಕ್ಕೆ ಏನ್ ರೇಟ್ ಹೇಳ್ತಾ ಇದ್ದೀರಾ ಸರ್? ಒಂದು 65,000 ರೂಪಾಯಿ ಹೇಳ್ತಾ ಇದ್ದೀನಿ. 65,000 ಫೈನಲ್ ಸರ್. ನಮ್ ಕಡೆಯಿಂದ ಬಂದ್ರೆ ಒಂದು 5,000 ರೂಪಾಯಿ ಹೆಚ್ಚು ಕಮ್ಮಿ ಕೊಡೋಣ ಸರ್. 5,000 ಫೈನಲ್. ಒಂದು 55 ಬನ್ನಿ ಸರ್. ಓಕೆ, 55,000ಕ್ಕೆ ನಿಮ್ಗೆ ಮಾರುತಿ 800 55,000ಕ್ಕೆ ನಮ್ ಕಡೆಯಿಂದ ಬಂದ್ರೆ 55,000ಕ್ಕೆ. ಬರೀ ನಮ್ ಕಡೆಯಿಂದ ಬರೋದಲ್ಲ, ಬಂದು ನಾವು ವಿಡಿಯೋ ನೋಡಿ ಬಂದೆ ಅಂತ ಹೇಳೋದು ಮಾತ್ರ ಅಲ್ಲ, ಚಾನಲ್ ಸಬ್ಸ್ಕ್ರೈಬ್ ಮಾಡಿರ್ಬೇಕು, ವಿಡಿಯೋ ಲೈಕ್ ಮಾಡಿರ್ಬೇಕು, ಶೇರ್ ಮಾಡಿರ್ಬೇಕು. ಅದನ್ನ ಎಲ್ಲ ತೋರಿಸಿದ್ರೆ ಇದೆ ಡೆಸ್ಟನ್ ಗೋ ಪೆಟ್ರೋಲ್ ಇದೆ, ಅದನ್ನ ತೋರಿಸಿ. ಅದಕ್ಕಿಂತ ಮುಂಚೆ ಒಂದು ವೈಟ್ ಬೋರ್ಡ್ ಇಂಡಿಕಾ ಇದೆ. ಬನ್ನಿ ಸರ್, ಇದು ಇಂಡಿಕಾ ಡೀಟೇಲ್ಸ್ ಆಮೇಲೆ ಇದೆಯಾ ಸರ್? ಇದು ಇಂಡಿಕಾ ಡೀಟೇಲ್ ಸರ್. ಇದು ಬಂದು 2007 ಸರ್ ಮಾಡಲು. 2007 ಪೆಟ್ರೋಲ್ 2007 ಪೆಟ್ರೋಲ್. ಓಕೆ, 3 ಓನರ್ ಆಗಿದೆ. 3 ಓನರ್ ಆಗಿದೆ. ಗಾಡಿ ಮಾತ್ರ ಸೂಪರ್ ಇದೆ ಸರ್. ಶೋರೂಮ್ ಪಾಯಿಂಟ್ ಅಲ್ಲಿ ಇದೆ ಗಾಡಿ. ಶೋರೂಮ್ ಪೇಂಟ್ ಅಲ್ಲೇ ಈಗಲೂ ಇದೆ. ಗಾಡಿ ನೋಡುವಾಗಲೇ ಗೊತ್ತಾಗ್ತಾ ಇದೆ. ಗಾಡಿ ಒಂದು ಚಮಕ್ ಆತರ ಕಾಣಿಸ್ತಾ ಇದೆ. 4 ಒರಿಜಿನಲ್ ಹೊಸ ಟೈರ್ ಇದೆ. ಇಂಟೀರಿಯರ್ ಎಲ್ಲ ಓಕೆ ಕಂಡೀಷನ್ ಅಂತ ಹೇಳ್ಬೋದು. ಗುಡ್ ಕಂಡೀಷನ್, ಓಕೆ ಅನ್ನಲ್ಲ, ಗುಡ್ ಕಂಡೀಷನ್ ಅಂತ ಹೇಳ್ಬೋದು. ಇಂಟೀರಿಯರ್ ಎಲ್ಲ ತುಂಬಾ ನೀಟ್ ಆಗಿದೆ ಸರ್. ಇದು 2007 ಓನರ್ಶಿಪ್ ಏನ್ ಹೇಳಿದ್ರಿ? 3 ಓನರ್ ಸರ್. 3 ಓನರ್, 4 ಮ್ಯಾನುವಲ್ ವಿಂಡೋಸ್ ನೋಡ್ತಾ ಇರ್ಬೋದು. ಇಂಟೀರಿಯರ್ ಎಲ್ಲ ಗುಡ್ ಕಂಡೀಷನ್, ಓಕೆ ಕಂಡೀಷನ್. ಗುಡ್ ಕಂಡೀಷನ್ ಓಕೆ ಅಲ್ಲ, ಗುಡ್ ಕಂಡೀಷನ್ ಅಂತಾನೆ ಹೇಳ್ಬೋದು ಗೈಸ್. ಯಾಕೆಂದ್ರೆ ಈ ಮಾಡೆಲ್ ಗಾಡಿಗಳು ಈ ಕಂಡೀಷನ್ ಅಲ್ಲಿ ಸಿಗೋದು ತುಂಬಾ ರೇರ್, ತುಂಬಾನೇ ಕಮ್ಮಿನೇ. ಗುಡ್ ಕಂಡೀಷನ್ ಅಂತ ಹೇಳ್ಬೋದು ಈ ಗಾಡಿಗಳಿಗೆ ಈ ಕಂಡೀಷನ್ ಅಲ್ಲಿ. ಸರ್ ಇದು ರೇಟು ಸರ್ ಈ ಗಾಡಿನ ಇಂಡಿಕಾ ಸರ್ ಫೈನಲ್ ರೈಟ್ ಈ ಗಾಡಿ ನಿಮ್ಗೆ ನಿಮ್ ಕಡೆಯಿಂದ ಬಂದ್ರೆ ಒಂದು 85,000 ರೂಪಾಯಿ ಕೊಡ್ತೀನಿ ಸರ್. 85,000ಕ್ಕೆ ಪೆಟ್ರೋಲ್ ಇಂಡಿಕಾ 2007 ಮಾಡಲ್ಲ ಗೈಸ್. ಇದು ಇಲ್ಲಿ ಆಫರ್ ಅಂತಾನೆ ಹೇಳ್ಬೋದು. ನೆಕ್ಸ್ಟ್ ಒಂದು ಸ್ಯಾಂಟ್ರೋ ಇದೆ. ಸ್ಯಾಂಟ್ರೋ ಇದು ಒಂದು ಬಜೆಟ್ ಅಲ್ಲಿ ಆಫ್ಟರ್ ಮಾರ್ಕೆಟ್ ಅಲೋಯ್ಸ್ ಇದೆಲ್ಲ ಹಾಕಿರಂತ ಒಂದು ಸ್ಯಾಂಟ್ರೋ ಗಾಡಿ ನೋಡ್ತಾ ಇರ್ಬೋದು. ಎಲ್ಲ ಆಫ್ಟರ್ ಮಾರ್ಕೆಟ್ ಅಲೋಯ್ಸ್, ಮ್ಯಾಗ್ವೀಲ್ಸ್ ಹೇಗಿದೆ ನೋಡಿ ಗೈಸ್, ಸೂಪರ್ ಆಗೈತೆ ಮಾತ್ರ. ವೈಟ್ ಕಲರ್ ಅಲ್ಲಿ ಸ್ಯಾಂಟ್ರೋ ಜಿಪ್. ಇದು ಜಿಂಗ್ ಅಲ್ಲ, ಸ್ಯಾಂಟ್ರೋ ಜಿಂಗ್ ಅಲ್ಲ, ಜಿಪ್. ಸ್ಯಾಂಟ್ರೋ ಜಿಪ್. 2 ಅಪ್ಪರ್ ಇದೆ, ಸೆಂಟ್ರಲ್ ಲಾಕ್ ಇದೆ, ಎಲ್ಲ ಇದೆ. ಓಕೆ, 2 ಅಪ್ಪರು, ಸೆಂಟ್ರಲ್ ಲಾಕು,
ಟೂ ಡೋರ್ ಪವರ್ ವಿಂಡೋಸ್ ಕಂಪ್ನಿ ಫಿಟೆಡ್ ಅನ್ನ ಇದು ಆಫ್ಟರ್ ಮಾರ್ಕೆಟ್ ಅಲ್ಲ, ಕಂಪ್ನಿ ಫಿಟೆಡ್ ಅನ್ನೇ. 2 ಪವರ್ ವಿಂಡೋಸ್, 2 ಇದು ಪವರ್ ಲಾಕ್, ಸೆಂಟ್ರಲ್ ಲಾಕು ಇದೆಲ್ಲ ಬರುತ್ತೆ. ಆಫ್ಟರ್ ಮಾರ್ಕೆಟ್ ಸ್ಟೀರಿಯೋ ಇದೆಲ್ಲ ಇದೆ, AC ಸ್ಟೀರಿಯೋ ಇದೆಲ್ಲ ಬರುತ್ತೆ. ನಾರ್ಮಲ್ ಈಗ ಈ ಒಂದು ಜಿಪ್ ಅಲ್ಲಿ ಏನ್ ಬರ್ತಿತ್ತು ಟಾಪ್ ಎಂಡ್, ಆ ಒಂದು ವೆಹಿಕಲ್ ನಿಮಗೆ ಇಲ್ಲಿ ಸಿಗ್ತಾ ಇದೆ. ಒಳ್ಳೆ ಚಾನ್ಸ್ ಎಲ್ಲ ಸಿಗ್ತಾ ಇದೆ ಅಂತಾನೆ ಹೇಳ್ಬೋದು. ಬನ್ನಿ ಇದ್ರದ್ದು ಡೀಟೇಲ್ ತಗೊಳ್ಳೋಣ ಬನ್ನಿ ಸರ್. ಈಗ ಇದ್ರದ್ದು ಡೀಟೇಲ್ ಸರ್ 2003 ಸರ್ ಮಾಡ್ಲಿದ್ದು. 2003 2023 FC ಗಾಡಿ ಇಂಜಿನ್ ಕಂಡೀಷನ್ ಇದೆಲ್ಲ ಸೂಪರ್ ಆಗಿದೆ ಸರ್, ಏನ್ ತೊಂದ್ರೆ ಇಲ್ಲ. ಏನು ತೊಂದರೆ ಇಲ್ಲ. ಈಗ ನಿಮ್ಗೆ ಅಂತ ಹೇಳಿದ್ರೆ ಈಗ ವಿಡಿಯೋ ಆಗ್ತಾ ಇರೋದ್ರಿಂದ ಆಲ್ ಓವರ್ ಇಂಡಿಯಾ ವಿಡಿಯೋ ಹೋಗುತ್ತೆ. ಹೌದು ಸರ್. ನಿಮ್ಗೆ ಹೆಚ್ಚಿನ ಅಂಶ, ನನ್ನ ಅಂದಾಜು ಸರಿ ಆದ್ರೆ ಹೆಚ್ಚಿನ ಅಂಶ ಎಂಕ್ವೈರಿ ಬರೋದು ನಮ್ಮ ಉತ್ತರ ಕರ್ನಾಟಕ ಆ ಕಡೆಯಿಂದೆಲ್ಲ ಜಾಸ್ತಿ ಎಂಕ್ವೈರಿನೂ ಬರುತ್ತೆ. ಆ ಕಡೆಯಿಂದೆಲ್ಲ ತಗೊಂಡು ಹೋಗ್ತಾರೆ. ಈಗ ಹೌದು. ಅಲ್ಲಿ ಈಗ ಈ ತರ ಗಾಡಿಗಳು ಲೈಕ್ ಮಾಡೋರು ತುಂಬಾ ಜನ ಇದ್ದಾರೆ. ತಗೊಂಡೋಗಿ ಅವ್ರಿಗೆ ಏನಾದ್ರು ತೊಂದರೆ ಬರೋಂಥದ್ದು ಏನಾದ್ರು ಸೀನ್ ಇದೆ ಅದ್ರಲ್ಲಿ? ಏನಿಲ್ಲ ಸರ್, ಗಾಡಿ ಚೆನ್ನಾಗಿದೆ. ಒರಿಜಿನಲ್ ಪೇಂಟ್ ಅಲ್ಲಿ ಇದೆ ಸರ್ ಗಾಡಿ. ಒರಿಜಿನಲ್ ಪೇಂಟ್ ಅಲ್ಲಿ ಇದೆ. ಇದು ಮ್ಯಾಗ್ವಿಲ್ ಇದೆ ಸರ್ ಇದರಲ್ಲಿ. 5 ಮ್ಯಾಗ್ವಿಲ್, ಮ್ಯಾಗ್ವಿಲ್ ಎಲ್ಲ ಇದೆ, ಸೇಮ್ ಮ್ಯಾಗ್ವಿಲ್. ಓಕೆ. ಈಗ ಮಾಡಲ್ 2003. ಓನರ್ಶಿಪ್ ಸರ್? ಓನರ್ಶಿಪ್ 4 ಆಗಿದೆ ಸರ್. 4 ಆಗಿದೆ. 4 ಆದ್ರೂ ಇದು ಕಾಣಿಸ್ತಾ ಇಲ್ಲ ಈ ಗಾಡಿಲಿ. ಮಾಡಲ್ ಇದಕ್ಕೆ ನೋಡುವಾಗ, ಕಂಪೇರ್ ಮಾಡುವಾಗ ಒಂದು ಇದು ಕಾಣಿಸ್ತಾ ಇಲ್ಲ. ರೇಟ್ ಏನ್ ಹೇಳ್ತಾ ಇದೆ ಸರ್? ಫೈನಲ್ ಒಂದು 75,000 ಬಂದ್ರೆ ಬಿಡ್ತೀನಿ ಸರ್. 75,000 ನಮ್ಮ ಕಡೆಯಿಂದ ಬಂದ್ರೆ ಇನ್ನೊಂದು ಸಣ್ಣ ಪುಟ್ಟ ಆನ್ ಟೇಬಲ್ ನೆಗೋಷಿಯಬಲ್, 2-3 ಸಾವಿರ ರೂಪಾಯಿ ಮಾಡ್ಬೋದು ಸರ್. ಆನ್ ಟೇಬಲ್ ಒಂದು ಸಣ್ಣ ಪುಟ್ಟ ನೆಗೋಷಿಯಬಲ್ ಮಾಡ್ಕೊಡ್ತೀರಾ? ನಿಮ್ ಕಡೆ ಬಂದ್ರೆ ಮಾಡೋಣ ಬಿಡಿ ಸರ್. ಓಕೆ ಸರ್, ಬನ್ನಿ. ಈಗ ನೆಕ್ಸ್ಟ್ ಒಂದು ಆಲ್ಟೋ ಇದೆ, ಆಲ್ಟೋ ಹೋಗೋಣ ಸರ್. ಇಲ್ಲೊಂದು ಸ್ಪ್ಲೆಂಡರ್ ಸೂಪರ್ ಆಗಿರೋದು ನಿಂತಿದೆ. ಇದು ಸೇಲ್ಗಿದೆಯಾ? ಇಲ್ಲ ಸರ್, ಇಲ್ಲ ಇಲ್ಲ ಇಲ್ಲ. ಎಸ್, ಸ್ಪ್ಲೆಂಡರ್ ನೋಡಿ ಹೇಗಿಟ್ಟಿದ್ದಾರೆ ಅಂತ. ಅದು ನಾರ್ಮಲ್ ಈಗ ಎಲ್ಲಾ ಕಡೆ, ಆಲ್ ಓವರ್ ಇಂಡಿಯಾ ಎಲ್ಲಾ ಕಡೆನೂ ಅದು ನಡೀತಾರಂತ ಕತೆ. ಅದೇನ್ ತೊಂದ್ರೆ ಇಲ್ಲ ಸರ್. ಇದು 2005 ಆಲ್ಟೋ ನೋಡಿ ಹೇಗೆ ನಿಂತಿದೆ ಅಂತ ಹೇಳ್ಬಿಟ್ಟು. ಇದು ಸೂಪರ್ ಆಗಿದೆ. ಯಾವ್ದು ಇದು ವೇರಿಯಂಟ್? LXi ಸರ್. LXi 2005 ಎಲ್ಲ ಒರಿಜಿನಲ್ ಕಂಡೀಷನ್ ಅನ್ನ. ಹೌದು ಸರ್. ಬಾನೆಟ್ ಎಲ್ಲ ಚೇಂಜ್ ಆಗಿದೆಯಾ? ಏನಿಲ್ಲ ಸರ್, ಒಂದು ಏನಿಲ್ಲ. ರಬ್ಬಿಂಗು ಪಾಲಿಶ್. 2005 ಅಂದ್ಮೇಲೆ 20 ವರ್ಷದ ಗಾಡಿ ಅದು. ಫ್ರೆಶ್ ಮಾಡ್ಕೊಡ್ತೀನಿ ಸರ್. ಇದು FC ಇನ್ಶೂರೆನ್ಸ್ ಎಲ್ಲ ಫ್ರೆಶ್ ಮಾಡ್ಕೊಡ್ತೀನಿ, ಫ್ರೆಶ್ ಡಾಕ್ಯುಮೆಂಟ್ ಜೊತೆಗೆ. ಹೌದು. ಏನ್ ಹೇಳ್ತಾ ಇದೀರಾ ಸರ್ ಇದು? ಸರ್ ಇದು ನಾನು 120 ಹೇಳ್ತೇನೆ ಸರ್. 120 120 ಹೇಳ್ತಾ ಇದ್ರೆ ಸಣ್ಣ ಪುಟ್ಟ ಫೈನಲ್ ಅಂತ ಹೇಳ್ತಾ ಇದ್ರೆ ಸಣ್ಣ ಪುಟ್ಟ ಒಂದು ನೆಗೋಷಿಯಬಲ್ ಇದರಲ್ಲೂ ನಿಮಗೆ ಸಿಗುತ್ತೆ ಗೈಸ್. ಹೇಳಿದ್ರು 120 ಫೈನಲ್ ಅಂತ ಹೇಳಿದ್ರೆ, ಆದ್ರೂ ಒಂದು ನೆಗೋಷಿಯಬಲ್ ನಿಮಗೆ ಸಿಗುತ್ತೆ. ಅದಕ್ಕೂ ನೀವು ಇದು ಮಾಡ್ಬೇಡಿ, ಆನ್ ಟೇಬಲ್ ನೆಗೋಷಿಯಬಲ್ ಇದ್ದೇ ಇರುತ್ತೆ. ನಾವೀಗ ವಿಡಿಯೋದಲ್ಲಿ ಫೈನಲ್ ರೇಟ್ ಯಾವುದೇ ಕಾರಣಕ್ಕೂ ಡೆಡ್ ಅಂಡ್ ಫೈನಲ್ ರೇಟು ಡಿಸ್ಕ್ಲೋಸ್ ಮಾಡೋಕ್ಕಾಗಲ್ಲ. ಗಾಡಿ ಮಾತ್ರ ಸೂಪರ್ ಕಂಡೀಷನ್ ಅಂತಾನೆ ಹೇಳ್ಬೋದು. ಈ ಒಂದು ಮಾಡೆಲ್, ಈ ಒಂದು ಇದ್ರದ್ದು ಕಂಡೀಷನ್ಗೆ ಸೂಪರ್ ಕಂಡೀಷನ್ ವೆಹಿಕಲ್ ಅಂತಾನೆ ಹೇಳ್ಬೋದು. ಆ ಒಂದು ಕಂಡೀಷನ್ ಅಲ್ಲಿ ಗಾಡಿ ಇದೆ. ಎಷ್ಟು ಹೇಳಿದ್ರೆ? 1,20,000 ಹೇಳ್ತಾ ಇದ್ದೀನಿ ಸರ್. 1,20,000 ಹೇಳ್ತಾ ಇದ್ರ. ಆನ್ ಟೇಬಲ್ ನೆಗೋಷಿಯಬಲ್ ಗೈಸ್. ಆ ರೇಟ್ ಅವರು ಹೇಳ್ತಾ ಇರೋದು ಫೈನಲ್ ಅಂತ, ಡೆಡ್ ಅಂಡ್ ಫೈನಲ್ ರೇಟ್ ಅಂತ ಹೇಳ್ತಾ ಇದ್ದಾರೆ. ಆನ್ ಟೇಬಲ್ ನೆಗೋಷಿಯಬಲ್ ಆಗುತ್ತೆ, ಯಾವುದೇ ಕಾರಣಕ್ಕೂ ಇದು ಫೈನಲ್ ರೇಟ್ ಅಲ್ಲ. ಬನ್ನಿ ನೆಕ್ಸ್ಟ್ ಗಾಡಿ ಹೋಗೋಣ. ನೆಕ್ಸ್ಟ್ ಗಾಡಿ ಹೋಗಿಂತ ಮುಂಚೆ ವಿಡಿಯೋ ಲೈಕ್ ಮಾಡಿ, ಆದಷ್ಟು ಚಾನಲ್ನ ಶೇರ್ ಮಾಡಿ, ವಿಡಿಯೋನ ಸಬ್ಸ್ಕ್ರೈಬ್, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ಶೇರ್ ಮಾಡಿ, ಆದಷ್ಟು ಸಪೋರ್ಟ್ ಮಾಡಿ. ಯಾಕೆಂತೇಳಿದ್ರೆ ನನಗೆ ಈ ಗಾಡಿ ತಗೊಬೇಕು. ಈ ಗಾಡಿ ತಗೊಳಕ್ಕೆ ನಿಮ್ ಸಪೋರ್ಟ್ ಬೇಕು. ಬನ್ನಿ. ಸಾರಿ, ಡಿಸೈರ್ ಪೆಟ್ರೋಲ್ ಬೇಕು ಅನ್ನೋರು ಅದನ್ನು ನೋಡ್ಬೋದು. ಇದ್ರಲ್ಲೂ ಅಷ್ಟೇ ಎಲ್ಲ ಒಳ್ಳೆ ಟೈರ್ಸ್ ಇದೆಲ್ಲ ಇರೋಂಥದ್ದು. VVT ವೆಹಿಕಲ್, VXi ಆಟೋ ಫುಲ್ ಸೈಡ್ ಮಿರರ್ ಜೊತೆಗೆ ಇಂಡಿಕೇಟರ್ ಇದೆಲ್ಲ ಬರೋಂಥ ಗಾಡಿ ನೋಡ್ತಾ ಇರ್ಬೋದು. ಡಿಸೈರ್ ಅಲ್ಲಿ VXi ಪೆಟ್ರೋಲ್ ವೆಹಿಕಲ್. ಡಿಸೈರ್ ಅಲ್ಲಿ ಪೆಟ್ರೋಲ್ ವೆಹಿಕಲ್ ಈ ಮಾಡೆಲ್ ಅಲ್ಲಿ ಯಾರ ನೋಡ್ತಾ ಇದ್ರೆ ಈ ಗಾಡಿ ನೋಡ್ಬೋದು. ಇದು ಒಳ್ಳೆ ಕಂಡೀಷನ್ ಗಾಡಿ ಇದೆ. ಆಟೋ ಫುಲ್ ಸೈಡ್ ಮಿರರ್, ಹಾಗೇನೆ 4 ಪವರ್ ವಿಂಡೋಸ್, ಪವರ್ ವಿಂಡೋ ಲಾಕ್ ಬಟನ್, ಡೋರ್ ಲಾಕ್ ಬಟನ್ ಇದೆಲ್ಲ ಬರುತ್ತೆ. ಡೋರ್ ಪ್ಯಾಡ್ ಇಂದಾನೆ ತೋರಿಸ್ತಾ ಇದೀನಿ. ಎಕ್ಸ್ಟೀರಿಯರ್ ತೋರಿಸ್ಬೇಕು ಅಂತಿಲ್ಲ, ಯಾಕೆಂತಂದ್ರೆ ಆ ಕಂಡೀಷನ್ ಇದೆ. ಇಂಟೀರಿಯರ್ ಆಗ್ಲಿ ಅದೂನು ಒಳ್ಳೆ ಕಂಡೀಷನ್ ಎಲ್ಲ ಇದೆ ಅಂತಾನೆ ಹೇಳ್ಬೋದು. ಕಂಪ್ನಿ ಫಿಟೆಡ್ ಸೀಟ್ ಕವರ್ಸ್ ಇದೆಲ್ಲ ಇದೆ, ನೋಡ್ತಾ ಇರ್ಬೋದು. ಸೀಟ್ ಕವರ್ಸ್ ಎಲ್ಲ ಬಂದು ಕಂಪ್ನಿ ಫಿಟೆಡ್ ಇದೆ. ಇದು ಆಫ್ಟರ್ ಮಾರ್ಕೆಟ್ ಸೀಟ್ ಕವರ್ಸ್ ಬೇಕು ಅಂತ ಹೇಳಿದ್ರೆ ಅದು ಹಾಕಿಸ್ಕೊಬಹುದು. ಸೀಟ್ ಕವರ್ಸ್ ಎಲ್ಲ ಚೆನ್ನಾಗಿದೆ, ಏನು ತೊಂದರೆ ಇಲ್ಲ ಅಂತಾನೆ ಹೇಳ್ಬೋದು. ಇದು ಪಾಲಿಶ್ ಸರ್ವಿಸ್ ಅದ್ರದ್ದು ಅವಶ್ಯಕತೆ ಇಲ್ಲ. ಆ ಒಂದು ಕಂಡೀಷನ್ ಗಾಡಿ ಇದೆ. ಗಾಡಿ ಬಂದ್ರೆ ನಿಮಗೆ ಇಲ್ಲೇ ಒಂದು ಸ್ವಲ್ಪ ಬಟ್ಟೆ ತೆಗೆದು ಒರೆಸಿ ನೀವು ಪೂಜೆ ಮಾಡ್ಕೊಂಡು ಹೊರಡ್ಬೋದು. ಆ ಒಂದು ಕಂಡೀಷನ್ ಗಾಡಿ ಇದೆ. ಪಲ್ ವೈಟ್ ಅಲ್ಲಿ ಗಾಡಿ ಇದೆ. ಪಲ್ ವೈಟ್ ಅಲ್ಲ, ಪ್ಯೂರ್ ವೈಟ್ ಸಾರಿ, ಪ್ಯೂರ್ ವೈಟ್ ಅಲ್ಲೇ ಗಾಡಿ ಇದೆ. 2014 ಮಾಡಲ್, 2014 ಮಾಡಲ್. ಓನರ್ಶಿಪ್ 3, 3rd ಓನರ್ಶಿಪ್ ಅಲ್ಲಿ ಇದೆ. 3 ಓನರ್ಶಿಪ್ ಅಲ್ಲಿ ಇದೆ ಗಾಡಿ. ಸರ್ ಇದು ಆಸ್ಕಿಂಗ್ ಪ್ರೈಸ್ 4 ಹೇಳ್ತಾ ಇದೀರಾ, ನೆಗೋಷಿಯಬಲ್. 2014 ಮಾಡಲ್ ಈ ವೇರಿಯಂಟ್ ಅಲ್ಲಿ ಪೆಟ್ರೋಲ್ ವೆಹಿಕಲ್ ನೋಡ್ತಾ ಇದ್ರೆ ನೋಡಬಹುದು. ಕಂಪ್ನಿ ಫಿಟೆಡ್ ಫೋಗ್ ಲೈಟ್ಸ್, ಹೆಡ್ ಲೈಟ್ಸ್, ಮತ್ತೆ ಆಗಿನ ಆಟೋ ಫುಲ್ ಸೈಡ್ ಮಿರರ್ ಎಲ್ಲ ಬರೋಂತ ಒಂದು VXi ವೇರಿಯಂಟ್ ಅಂತ ಹೇಳ್ಬೋದು. ಪೆಟ್ರೋಲ್ ಅಲ್ಲಿ ಟಾಪ್ ಎಂಡ್ ಅಂತಾನೆ ಹೇಳ್ಬೋದು. ಹೆಚ್ಚಿನ ಅಂಶ ಆ ಒಂದು ಇದು ಬರುತ್ತೆ. ಏರ್ ಬ್ಯಾಗ್ ಒಂದಿಲ್ಲ, ಬಾಕಿ ಎಲ್ಲ ಇರುತ್ತೆ. ಏರ್ ಬ್ಯಾಗು ಮತ್ತೆ ಮ್ಯಾಗ್ ವೀಲ್ಸ್ ಅಲೋಯ್ಸ್ ಇರಲ್ಲ, ಬಾಕಿ ಎಲ್ಲ ಇರುತ್ತೆ. ಆ ಒಂದು ಕಂಡೀಷನ್ ಇರೋಂಥ ವೆಹಿಕಲ್. 4 ಲಕ್ಷ ಹೇಳ್ತಾ ಇರೋದು, ನೆಗೋಷಿಯಬಲ್ ಅಲ್ವಾ? ಹೌದು ಸರ್. ಮ್ಯಾಕ್ಸಿಮಮ್ ನೆಗೋಷಿಯಬಲ್, ಆನ್ ಟೇಬಲ್ ಮ್ಯಾಕ್ಸಿಮಮ್ ನೆಗೋಷಿಯಬಲ್ ಆಗುತ್ತೆ. ಇದು ಡಾಕ್ಯುಮೆಂಟ್ಸ್ ಸರ್
ಎಲ್ಲ ಡಾಕ್ಯುಮೆಂಟ್ ಫ್ರೆಶ್ ಇದೆ. Fresh ಇದೆ. ಫ್ರೆಶ್ ಇದೆ. ಇನ್ಶೂರೆನ್ಸ್ ಎಲ್ಲ ಫ್ರೆಶ್ ಇದೆ, ಡಾಕ್ಯುಮೆಂಟ್ಸ್ ಇನ್ನು ರನ್ನಿಂಗ್ ಇದೆ. ಈಗ ಇದಕ್ಕೆ ಲೋನ್ ಬೇಕು ಅಂದ್ರೆ ಲೋನ್ ಮಾಡ್ಕೊಡ್ತೀರಾ? ಮಾಡ್ಕೊಡ್ತೀನಿ. ಲೋನ್ ಮಾಡ್ಕೊಡ್ತೀರಾ? 3 ಸಿಬಿಲ್ ಲಕ್ಷ. ಮೇಲೆ ಡಿಪೆಂಡ್. 3 ಲಕ್ಷ ಲೋನ್ ಆಗುತ್ತೆ. ಮಿನಿಮಮ್ 3 ಲಕ್ಷ ಆಗುತ್ತೆ, ಬಾಕಿ ಏನಿದೆ ಸಿಬಿಲ್ ಮೇಲೆ ಡಿಪೆಂಡ್ ಹೌದು, ಆಗುತ್ತೆ. ಹೌದು, ಓಕೆ, 3 ಲಕ್ಷ ಲೋನ್ ಆಗುತ್ತೆ, ಬಾಕಿ ಸಿಬಿಲ್ ಮೇಲೆ ಡಿಪೆಂಡ್. ಹೌದು ಸರ್. ಓಕೆ ಸರ್. ಈಗ ಡೆರ್ಸನ್ ಇದೆ, ಡೆರ್ಸನ್ ಅಷ್ಟೇ ಒರಿಜಿನಲ್ ಕಂಪ್ನಿ ಒಂದು ಫಿಟೆಡ್ ಏನಿದೆ, ಕಂಪ್ನಿ ಕಂಡೀಷನ್ ಏನಿದೆ ಆ ಒಂದು ಕಂಡೀಷನ್ ಇದೆ. ಬಂಪರ್ ಏನಾದ್ರು ರೀಪೇಂಟ್ ಆಗಿದೆ ಸರ್? ಇದು ಪಾಯಿಂಟ್ ಆಗಿದೆ ಸರ್. ಟಚ್ ಪಾಲಿಶ್ ಆಗಿದೆ. ಓಕೆ, ಬಂಪರ್ ಇದೆಲ್ಲ ಬಂದು ರೀಪೇಂಟ್ ಆಗಿರುತ್ತೆ, ಟಚ್ ಪಾಲಿಶ್ ಆಗಿರುತ್ತೆ, ಬಾಕಿ ಓವರ್ ಆಲ್ ಗುಡ್ ಕಂಡೀಷನ್ ಇದೆ ಅಂತ ಹೇಳ್ಬೋದು. ಇದು ಆಕ್ಸಿಡೆಂಟ್ ಎಲ್ಲ ಇದೆ ಆ ತರದೇನ ಇದೆಯಾ ಇಲ್ಲ ಸರ್? ಸರ್, ಇಲ್ಲ ಇಲ್ಲ, ಆಕ್ಸಿಡೆಂಟ್ ಗಾಡಿ ಏನಿಲ್ಲ. ಏನಿಲ್ಲ, ಸಣ್ಣ ಪುಟ್ಟ ಬಾಕಿ ಓವರ್ ಆಲ್ ಒಂದು ಗುಡ್ ಕಂಡೀಷನ್ ಇದೆ ಅಂತಾನೆ ಹೇಳ್ಬೋದು. ನೋಡ್ತಾ ಇರ್ಬೋದು, ಗಾಡಿ ಎಲ್ಲ ಒರಿಜಿನಲ್ ಕಂಡೀಷನ್ ಇದೆ. ಇಂಟೀರಿಯರ್ ಅಷ್ಟೇನೆ, ಇಂಟೀರಿಯರ್ ಎಲ್ಲ ನೀಟ್ ಆಗಿದೆ, ಪರ್ಫೆಕ್ಟ್ ಕಂಡೀಷನ್ ಇದೆ ಅಂತ ಹೇಳ್ಬೋದು. 2 ಪವರ್ ವಿಂಡೋಸ್, 2 ಮ್ಯಾನುವಲ್ ವಿಂಡೋಸ್, ಆಫ್ಟರ್ ಮಾರ್ಕೆಟ್ ಸ್ಟೀರಿಯೋ, AC, ಪವರ್ ಸ್ಟೀರಿಂಗ್ ಇದೆಲ್ಲ ಬರುತ್ತೆ. ಇದ್ರಲ್ಲೂ ಒಂದು ಲೋ ಬಜೆಟ್ ಅಲ್ಲಿ ಒಳ್ಳೆ ಒಂದು ಗಾಡಿ ಅಂತಾನೆ ಹೇಳ್ಬೋದು. ಬನ್ನಿ ಈಗ ಇದ್ರದ್ದು ಡೀಟೇಲ್ ಕೊಡ್ತೀನಿ, ಡೀಟೇಲ್ ಕೇಳೋಣ ಏನು ಅಂತ. ಸರ್ ಇದ್ರದ್ದು ಡೀಟೇಲ್ 15 ಮಾಡಲು ಸರ್. ಇದು 15 2015 ಮಾಡಲ್ಲ, 2015 ಮಾಡಲ್ಲ. ಹೌದು. ಓನರ್ಶಿಪ್ ಸರ್? 3 ಆಗಿದೆ ಸರ್. 3rd ಓನರ್ಶಿಪ್ ಇದು. ಹೌದು ಸರ್. ಏನ್ ಹೇಳ್ತಾ ಇದೆ ಸರ್ ಆಸ್ಕಿಂಗ್? ಸರ್ ಇದು ಫೈನಲ್ ಒಂದು 2 ಲಕ್ಷ ಫೈನಲ್ ಹೇಳ್ತಾ ಇದ್ದೀನಿ. 2 ಲಕ್ಷ. 2 ಲಕ್ಷ ಹೇಳ್ತಾ ನಮ್ ಕಡೆಯಿಂದ ಬಂದ್ರೆ ಇನ್ನೊಂದು ಸಣ್ಣ ಪುಟ್ಟ ಒಂದು 5,000 ರೂಪಾಯಿ ಕಟ್ ಮಾಡೋಣ. ಓಕೆ ಗೈಸ್, 2 ಲಕ್ಷ ಫೈನಲ್ ಅಂತ ಹೇಳ್ತಾ ಇದಾರೆ. ಅದರಲ್ಲೂ ಇನ್ನು ನಮ್ಮ ವಿಡಿಯೋ ನೋಡಿ ಬರೋದಾದ್ರೆ ಇನ್ನೊಂದು ಸಣ್ಣ ಪುಟ್ಟ ನೆಗೋಷಿಯಬಲ್ ನಮ್ಮ ಕಡೆಯಿಂದ ಸಿಗುತ್ತೆ. ನೀವು ಬರುವಾಗ ಕಾಂಟ್ಯಾಕ್ಟ್ ಮಾಡಿ, ನನ್ನನ್ನು ಕಾಂಟ್ಯಾಕ್ಟ್ ಮಾಡಿ, ನನ್ನ ನಂಬರ್ ಅನ್ನು ಲಾಸ್ಟ್ ಅಲ್ಲಿ ನಾನು ಹಾಕಿರ್ತೀನಿ, ನನ್ನನ್ನು ಕಾಂಟ್ಯಾಕ್ಟ್ ಮಾಡಿ ಆ ಒಂದು ಡಿಸ್ಕೌಂಟ್ ಅನ್ನ ನಾನು ಕೊಡಿಸ್ತೀನಿ. ಜೊತೆಗೆ ಇಲ್ಲಿ ಒಳ್ಳೆ ಆಫರ್ ಪ್ರೈಸ್ ಎಲ್ಲ ಗಾಡಿಗಳಿದೆ, ಒಳ್ಳೆ ಗುಡ್ ಕಂಡೀಷನ್ ಅಲ್ಲಿ ಗಾಡಿಗಳಿದೆ. ಎಲ್ಲ ಗಾಡಿಗಳಿಗೂ ಲೋನ್ ಆಪ್ಷನ್ಸ್ ಇದೆ, ತುಂಬಾನೇ ಗಾಡಿಗಳಿಗೆ ಲೋನ್ ಆಪ್ಷನ್ಸ್ ಇದೆ. ಅದನ್ನೇ ಮತ್ತೆ ಮತ್ತೆ ಹೇಳ್ತಾ ಇದ್ದೀನಿ, ನಿಮ್ಗಳ ಸಪೋರ್ಟ್ ಇದ್ರೆ ಈ ತರದೊಂದು ಗಾಡಿ ಆದಷ್ಟು ಬೇಗ ತಗೊಳ್ಳೋ ಐಡಿಯಾ ನನಗಿದೆ. ಬನ್ನಿ ಈಗ ನೆಕ್ಸ್ಟ್ ಸ್ವಿಫ್ಟ್ ಇದು ವೇರಿಯಂಟ್ ಎಲ್ಲ ಯಾವ್ದು ಅನ್ನೋದನ್ನ ತೋರಿಸ್ತೀನಿ. ನಾನು ನೋಡಿಲ್ಲ ವಯಸ್ಸು ಯಾವ್ದು ಏನು ಎಂತದ್ದು ಅಂತ ನೋಡಿಲ್ಲ, ಏನಿಲ್ಲ, ಏನ್ ಕಾಣ್ತಾ ಇದೆ ಅದನ್ನ ಜಿನೇನ್ ಆಗಿ ನಿಮ್ಗಳಿಗೆ ತೋರಿಸ್ತಾ ಇದ್ದೀನಿ. ನೋಡ್ತಾ ಇರ್ಬೋದು, VDI ಸ್ವಿಫ್ಟ್ ಡೀಸೆಲ್ K02 ಪಾಸಿಂಗು, ಬ್ಯಾಂಗ್ಳೂರ್ ಪಾಸಿಂಗು, VDI ಅಲ್ಲಿ ಗಾಡಿ ಇದೆ. ಬನ್ನಿ ಇದನ್ನು ನೋಡೋಣ. ಬಾಕಿ DDIS ಇಂಜಿನು, ಟೈರು ಎಲ್ಲ ಬಂದು ಗುಡ್ ಕಂಡೀಷನ್ ಟೈರ್ಸ್ ಇದೆಲ್ಲ ಇದೆ. ಬ್ಯಾಕ್ ಟೈರ್ಸ್ ಬೇಕಾದ್ರೆ ನೋಡ್ಕೊಳ್ಳಿ, ಎಲ್ಲ ಗುಡ್ ಕಂಡೀಷನ್ ಇದೆ ಅಂತ ಹೇಳ್ಬೋದು. ವುಡನ್ ಫಿನಿಶಿಂಗ್ ಎಲ್ಲ ಇದರಲ್ಲಿ ಡೋರ್ ಪ್ಯಾಡ್ ಇದೆಲ್ಲ ಕೊಟ್ಟಿದ್ದಾರೆ. ಇಂಟೀರಿಯರ್ ಡೋರ್ ಪ್ಯಾಡ್ ಸ್ಟಾರ್ಟ್ ಮಾಡ್ತಾ ಇದೀನಿ. ಒಳ್ಳೆ ವುಡನ್ ಫಿನಿಶಿಂಗ್ ಇದೆಲ್ಲ ಕೊಟ್ಟು ಆಫ್ಟರ್ ಮಾರ್ಕೆಟ್ ಮಾಡಿಸಿದ್ದಾರೆ, ತುಂಬಾ ಚೆನ್ನಾಗಿದೆ ಲುಕ್. 4 ಪವರ್ ವಿಂಡೋಸ್, AC, ಪವರ್ ಸ್ಟೀರಿಂಗು, ಮ್ಯಾನುವಲ್ ಅಡ್ಜಸ್ಟಬಲ್ ಸೈಡ್ ಮಿರರ್ ಬರುತ್ತೆ. ಹಾಗೆ ಡ್ಯಾಶ್ ಬೋರ್ಡ್ ಇದೆಲ್ಲ ನೋಡ್ತಾ ಇರ್ಬೋದು, ಇದು ಅಷ್ಟೇ ತುಂಬಾ ನೀಟ್ ಅಂಡ್ ಕ್ಲೀನ್ ಆಗಿದೆ, ಗುಡ್ ಕಂಡೀಷನ್ ಇದೆ. ಆಫ್ಟರ್ ಮಾರ್ಕೆಟ್ ಸ್ಟೀರಿಯೋ ಇದೆ, ಮ್ಯಾನುವಲ್ ಗೇರ್ ಇದೆ, AC, ಪವರ್ ಸ್ಟೀರಿಂಗ್ ಇದೆಲ್ಲ ಬರುತ್ತೆ ಇದರಲ್ಲೂ. ಹಾಗೆ ಡ್ಯಾಶ್ ಬೋರ್ಡ್ಗೂ ಬಂದು ವುಡನ್ ಫಿನಿಶಿಂಗ್ ಕೊಟ್ಟಿದ್ದಾರೆ. ಬಾಕಿ ಓವರ್ ಆಲ್ ಸೀಟ್ ಕವರ್ಸ್ ಇದೆಲ್ಲ ಇದೆ. ಸದ್ಯಕ್ಕೆ ಸೀಟ್ ಕವರ್ಸ್ ಎಲ್ಲ ಸಣ್ಣ ಪುಟ್ಟ ಡ್ಯಾಮೇಜಸ್ ಇದೆ, ಅದನ್ನು ನೀವು ಬೇಕಾದ್ರೆ ಸೀಟ್ ಕವರ್ಸ್ ಎಲ್ಲ ಚೇಂಜ್ ಮಾಡಿಸ್ಕೋಬೇಕಾಗ್ಬೋದು. ಅದು ನಿಮ್ಮ ಒಂದು ಇದ್ರ ಮೇಲೆ ಇರೋ ಚಾಯ್ಸ್ ಮೇಲೆ ಇರುತ್ತೆ. ಬಾಕಿ 4 ಡೋರ್ಸ್ ಅಲ್ಲಿ ಸ್ಪೀಕರ್ಸ್ ಇದೆಲ್ಲ ಬರುವಂತದ್ದು ನೋಡ್ತಾ ಇರ್ಬೋದು. ಬ್ಯಾಕ್ ಡೋರ್ ಅಲ್ಲೂ ಸ್ಪೀಕರ್ಸ್ ಬರುತ್ತೆ ಇದರಲ್ಲಿ, ಶಿಫ್ಟ್ ಅಲ್ಲಿ VDI ಅಲ್ಲಿ ಈ ಒಂದು ಆಪ್ಷನ್ ಇದೆ. ಬಂದು ನೋಡಿ ಗಾಡಿ ಟ್ರಯಲ್ ನೋಡಿ ತಗೊಂಡೋಗ್ಬೋದು. ಬನ್ನಿ ಇದ್ರದ್ದು ಡೀಟೇಲ್ ಕೇಳೋಣ ಏನು ಅನ್ನೋದು. ಈ ಕಡೆ ಬನ್ನಿ ಶಂಕರಣ್ಣ, ಇದ್ರದ್ದು ಡೀಟೇಲ್ ಏನೀಗ? ಸರ್ ಇದು 8 ಮಾಡಲು 2008 ಮಾಡಲು ಡೀಸೆಲ್ ಡಿಮ್ಯಾಂಡೆಡ್ ವೆಹಿಕಲ್ ಅಂತಾನೆ ಹೇಳ್ಬೋದು. ಒನ್ ಆಫ್ ದ ಮೋಸ್ಟ್ ಡಿಮ್ಯಾಂಡೆಡ್ ವೆಹಿಕಲ್ ಅಂತಾನೆ ಹೇಳ್ಬೋದು. ಯಾಕೆಂತ ಹೇಳಿದ್ರೆ ಸ್ವಿಫ್ಟ್ ಈ ಮಾಡಲ್ ಈಗ ಗಾಡಿಗಳು ಸಿಗ್ತಲ್ಲ, ಅದರಲ್ಲೂ ಡೀಸೆಲ್ ಅಲ್ಲಿ ತುಂಬಾ ರೇರ್ ಈಗ ಗಾಡಿ. VDI ಇದು ಸರ್, VDI ಇದು ಡಾಕ್ಯುಮೆಂಟ್ಸ್ ಡಾಕ್ಯುಮೆಂಟ್ ಫ್ರೆಶ್ ಇದೆ. FC ಎಷ್ಟು ವರ್ಷ ಇದೆ? ಹೆಚ್ಚು 29 ಗಂಟೆ ಇದೆ. 29 ತನಕ, ಇನ್ನು 4 ವರ್ಷ ಇನ್ನೂ ಇದೆ. ಹೌದು, ಇನ್ಶೂರೆನ್ಸ್ ಫ್ರೆಶ್ ಇದೆ. ಪ್ಲಸ್ ಇದೆ. ಏನ್ ಹೇಳ್ತಾ ಇದ್ದೀರಿ ಸರ್? ಸರ್ ಒಂದು 220 ಫೈನಲ್. 220 ಫೈನಲ್? ಫೈನಲ್ ಫೈನಲ್, ಡೆಡ್ ಅಂಡ್ ಫೈನಲ್. ಫೈನಲ್ ನಮ್ ಕಡೆಯಿಂದ ಬಂದ್ರೆ ಸಣ್ಣ ಪುಟ್ಟ ಒಂದು ಸಣ್ಣ ಪುಟ್ಟ ಮಾಡ್ಕೊಳ್ಳೋ. ಓಕೆ, ನಮ್ ಕಡೆಯಿಂದ ಬಂದ್ರೆ ಸಣ್ಣ ಪುಟ್ಟ 2,20,000 ಹೇಳ್ತಾರೆ. 2,20,000 ಹೇಳ್ತಾ ಇದಾರೆ. 2008 ಮಾಡಲ್ಲ, 2008 ಮಾಡಲ್ಲ. ಒಳ್ಳೆ ಕಂಡೀಷನ್ ಇದೆ, ಒಳ್ಳೆ ಪರ್ಫೆಕ್ಟ್ ಆಗಿದೆ ಗಾಡಿ, ತುಂಬಾ ನೀಟ್ ಆಗಿದೆ. ನೋಡ್ಬೋದು, ಬಂದು ಗಾಡಿ ನೋಡಿ ನಿಮಗೆ ತಗೊಂಡೋಗ್ಬೋದು. ನೋಡ್ತಾ ಇರ್ಬೋದು ಇವತ್ತಿನ ವಿಡಿಯೋದಲ್ಲಿ ಸ್ಕೋಡಾ ರ್ಯಾಪಿಡ್ ಒಂದು ಹಿಡಿದು ಮಾರುತಿ ಝೆನ್, ಮಾರುತಿ 800, ಇಂಡಿಕಾ ತನಕನೂ ಎಲ್ಲಾ ಗಾಡಿಗಳನ್ನು ತೋರಿಸಿದೆ. ಮಹೇಂದ್ರ ಝೈಲೋನು ಇದೆ. ಇಲ್ಲಿ ನಿಮ್ಗೆ ಆಪ್ಷನ್ಸ್ ಇದೆ, ಎಲ್ಲ ನಿಂತಿರೋದು ಡೀಲರ್ಸ್ ಏನೆ. ಅವರು ಈಗ ನಿಮ್ಗೆ ಯಾವ್ದೇ ಗಾಡಿ ಡಿಮ್ಯಾಂಡ್ ಇದ್ರು ನೀವು ಇಲ್ಲಿ ಎಂಕ್ವೈರಿ ಮಾಡಿ ತಗೊಂಡೋಗ್ಬೋದು. ಯಾಕೆಂತ ಹೇಳಿದ್ರೆ ಒಂದೇ ಆಫೀಸಲ್ಲಿ ಇಷ್ಟು ಜನ ನಿಮಗೆ ಸಿಗ್ತಾರೆ ಅಂತ ಹೇಳಿದ್ರೆ ಅದು ತುಂಬಾ ರೇರೇನೆ. ಇದು ಝೆನ್ ಟೈರ್ಗಳು ನಾನು ತೋರಿಸ್ತಾ ಇರೋದು ಈಗ ಬನ್ನಿ ಝೆನ್. ಮತ್ತೆ ಹೇಳ್ತಾ ಇದೀನಿ, ನಾನು ಇವತ್ತಿರೋದು ಕಾದಂಬರಿ ಆಟೋ ಲಿಂಕ್ಸ್ ಅಂತ ಹೇಳ್ಬಿಟ್ಟು, ಕಾದಂಬರಿ ಆಟೋ ಲಿಂಕ್ಸ್. ಫೋನ್ ನಂಬರ್ಸ್ ಇದೆಲ್ಲ ನೋಡ್ತಾ ಇರ್ಬೋದು. ಇಲ್ಲಿ ರೈಟ್ ಸೈಡ್ ಅಲ್ಲಿ ಶೋರೂಮ್ ಸಿಗುತ್ತೆ. ಜೊತೆಗೆ ಇಲ್ಲಿ ಗಾಡಿ ತಗೊಂಡ್ರ ನಿಮ್ಗೆ ಎಕ್ಸ್ಟ್ರಾ ಏನಾದ್ರು ಫಿಟ್ಟಿಂಗ್ಸ್ ಮಾಡಿಫಿಕೇಶನ್ ಮಾಡ್ಬೇಕು ಅಂತ ಹೇಳಿದ್ರೆ ಅಪೋಸಿಟ್ ಅಲ್ಲೇ ಬಾಕ್ಸ್ ಒಂದು ಮಾಡಿಫಿಕೇಶನ್, ಒಂದು ಸ್ಟಿಕ್ಕರಿಂಗ್ ಮಾಡಿಫಿಕೇಶನ್ ಇದೇನೇ ಬೇಕಾದ್ರೂ ಇಲ್ಲಿ ಅಪೋಸಿಟ್ ಎಲ್ಲ ಸಿಗುತ್ತೆ, ಅಲ್ಲಿ ಮಾಡಿಸ್ಕೊಂಡು ಹೋಗ್ಬೋದು ಅಂತ ಹೇಳ್ಬೋದು. ಗಾಡಿ ಎಲ್ಲ ಓವರ್ ಆಲ್ ಕಂಡೀಷನ್ ಆಗಿ ನಿಂತಿದೆ. ಇದು ಈಗ ರೀಪೇಂಟೆಡ್ ಏನು ಎಂತದ್ದು ಅನ್ನೋದನ್ನ ನೀವು ಬಂದು ನೋಡಿ ತಗೊಂಡೋಗ್ಬೋದು. ಯಾಕಂತ ಹೇಳಿದ್ರೆ ಈ ಗಾಡಿ ಮಾಡಲ್ ಆತರ ಸ್ವಲ್ಪ ಹಳೆ ಮಾಡಲ್
ಈಗ ಮಿರರ್ ಇದೆಲ್ಲ ಫೋಲ್ಡ್ ಮಾಡಿ ಇಟ್ಟಿದ್ದಾರೆ. ಬಾಕಿ ಓವರ್ ಆಲ್ ಒಳ್ಳೆ ಕಂಡೀಷನ್ ಅಂತಾನೆ ಹೇಳ್ಬೋದು ಅನ್ಕೋತೀನಿ. ಯಾಕೆಂತ ಹೇಳಿದ್ರೆ ಈ ಮಾಡೆಲ್ ಗಾಡಿಗಳು ಈ ಕಂಡೀಷನ್ ಅಲ್ಲಿ ಸಿಗೋದು ಕಷ್ಟನೇ. AC ಪವರ್ ಸ್ಟೀರಿಂಗ್ ಇದೆಲ್ಲ ಬರುತ್ತೆ, 4 ಮ್ಯಾನುವಲ್ ವಿಂಡೋಸ್ ಇದೆಲ್ಲ ಬರುತ್ತೆ. ಇದ್ರದ್ದು ಮಾಡಲ್ ಡೀಟೇಲ್ ನಾನು ಕೊಡ್ತೀನಿ, ಬನ್ನಿ. ಈಗ ಬಾಕಿ ಓವರ್ ಆಲ್ ಇಂಜಿನ್ ಕಂಡೀಷನ್ ಇದೆಲ್ಲ ಏನ್ ಬೇಕು ಅಂತ ಹೇಳಿದ್ರು ನೀವು ಬಂದು ನೋಡಿ ತಗೊಂಡು ಮಾಡ್ಬೋದು, ಡಿಸೈಡ್ ಮಾಡ್ಬೋದು. ಯಾಕೆಂತ ಹೇಳಿದ್ರೆ ಇಂಜಿನ್ ಕಂಡೀಷನ್ ನಾವೀಗ ವಿಡಿಯೋದಲ್ಲಿ ಇದ್ ಮಾಡಕ್ಕಾಗಲ್ಲ, ಜಡ್ಜ್ ಮಾಡಕ್ಕಾಗಲ್ಲ, ಹೇಳಕ್ಕಾಗಲ್ಲ. ಎಲ್ಲಾ ಗಾಡಿನೂ ನಾವು ಇಂಜಿನ್ ಕಂಡೀಷನ್ ಚೆಕ್ ಮಾಡಿ ಹೇಳಕ್ ಸ್ವಲ್ಪ ಕಷ್ಟಕರನೇ. ಅದರಿಂದ ಸರ್ 99 ಮಾಡ್ಲಿದ್ದು 99 FC ಫ್ರೆಶ್ ಮಾಡ್ಕೊಡ್ತೀನಿ. ಫ್ರೆಶ್ ಮಾಡ್ಕೊಡ್ತೀರಾ? ಫ್ರೆಶ್ ಮಾಡ್ಕೊಡ್ತೀನಿ, ತಗೊಂಡಾಗ FC ಇನ್ಶೂರೆನ್ಸ್ ಫ್ರೆಶ್ ಮಾಡ್ಕೊಡ್ತೀರಾ? ಮಾಡ್ಕೊಡ್ತೀನಿ. ಓಕೆ. ಕರ್ನಾಟಕ ಈಗ ನಾ ಹೇಳೋದು ಯಾವಾಗ್ಲೇನೆ ನಾರ್ತ್ ಕರ್ನಾಟಕ ಆ ಕಡೆಯಿಂದೆಲ್ಲ ಉತ್ತರ ಕರ್ನಾಟಕದಿಂದೆಲ್ಲ ಬರ್ತಾರೆ. ಅಂತವ್ರಿಗೂ ನೀವೀಗ ಫ್ರೆಶ್ ಡಾಕ್ಯುಮೆಂಟ್ ಎಲ್ಲ ರೆಡಿ ಮಾಡ್ಕೊಡ್ತೀರಾ? ಮಾಡಿ ನಾನು ಟ್ರಾನ್ಸ್ಫರ್ ಮಾಡ್ಕೊಡ್ತೀನಿ. ಟ್ರಾನ್ಸ್ಫರ್ ಮಾಡ್ಕೊಡ್ತೀರಾ? ಓಕೆ. ಏನ್ ಹೇಳ್ತಾ ಇದೀರಾ ಸರ್ ಗಾಡಿಗೆ? ಸರ್ ಒಂದು 70,000 ರೂಪಾಯಿ ಫೈನಲ್ ಹೇಳ್ತಾ ಇದೀನಿ. 70,000 ಇನ್ಸೂರೆನ್ಸ್ ಎಲ್ಲ ಮಾಡಿ FC ಇನ್ಶೂರೆನ್ಸ್ ಎಲ್ಲ ರೆಡಿ ಮಾಡಿಸಿ 70,000 ಹೇಳ್ತಾ ಇದೀರಾ? ಹೇಳ್ತಾ ಇದೀನಿ. ಓನರ್ಶಿಪ್ ಏನಿದೆ ಸರ್? ಓನರ್ಶಿಪ್ 4 ಆಗಿದೆ. 4 ಆಗಿದೆ. ಓಕೆ. ಈಗ ಈ ಗಾಡಿಗಳು ಈಗ 99 ಮಾಡಲ್ ಅಂತ ಹೇಳಿದಾಗ ಈಗ ಕೇಳಂತ ಒಂದು ಇದಿಲ್ಲ. ಏನಂತ ಹೇಳಿದ್ರೆ ಈಗ ರೀಪೇಂಟ್ ಆಗಿದೆಯಾ, ರೀಪ್ಲೇಸ್ಮೆಂಟ್ ಆಗಿದೆಯಾ ಅಂತ ಕೇಳಕ್ ಆಗಲ್ಲ. ಯಾಕೆಂತ ಹೇಳಿದ್ರೆ ಅಷ್ಟು ಹಳೇದಾಗಿದೆ ಗಾಡಿ. ಗಾಡಿ ಈಗಿನ ಒಂದು ಇದ್ರಲ್ಲಿ ಗಾಡಿ ಚೆನ್ನಾಗಿದೆ, ಕಂಡೀಷನ್ ಆಗಿದೆ. ಈಗ ಇಂಜಿನ್ ಕಂಡೀಷನ್ ಎಲ್ಲ ಸೂಪರ್ ಆಗಿದೆ, ಎಲ್ಲ ಓಕೆ ಇದೆ, ಏನ್ ತೊಂದ್ರೆ ಇಲ್ಲ. ಇದು ಕಾರ್ಬೇಟ್ರಾ MTF? ಸರ್ ಕಾರ್ಪೆಂಟರ್ ಸರ್ ಇದು ಕಾರ್ಬೇಟ್ರಾ MTF? ಕಾರ್ಬೇಟ್ರ್ ಅಂದ್ರೆ ಒಳ್ಳೆ ಮೈಲೇಜ್ ಇದೆ ಗಾಡಿ. ಹೌದು ಸರ್. ಓಕೆ ಸರ್, ನಿಮ್ಮ ನಂಬರ್ ಒಂದ್ಸಲ ಹೇಳ್ಬಿಡ್ತೀರಾ? 9740 9740 229127 229127. ಗೈಸ್ ನೋಡಿ, ಇಲ್ಲೊಂದು ಝೆನ್ ನಿಂತಿದೆ, ಬ್ಲಾಕ್ ಬ್ಯೂಟಿ ಅಂತಾನೆ ಹೇಳ್ಬೋದು. ತುಂಬಾ ನೀಟಾಗಿ ಹೆಡ್ಲೈಟ್ ಇದೆಲ್ಲ ಆಫ್ಟರ್ ಮಾರ್ಕೆಟ್ ಅಲೈಸ್, ಸುಜುಕಿ ಬ್ಯಾಡ್ಜಿಂಗ್ ಜೊತೆಗೆ ಆಫ್ಟರ್ ಮಾರ್ಕೆಟ್ ಅಲೈಸ್ ಇದೆ. ತುಂಬಾ ನೀಟ್ ಆಗಿದೆ. K04 ಪಾರ್ಕಿಂಗ್. ಇದೇನ್ ಗೈಸ್ ಇದು? ಅಪ್ಪ ಇದು ಬುಲ್ ಬಂಪರ್ ಅಂತ ಹೇಳ್ತಾರೆ. ಈ ಬಂಪರ್ ಇದ್ಮೇಲೆ ಸೇಫ್ಟಿ ನಂಬರ್ 1 ಅಂತಾನೆ ಹೇಳ್ಬೋದು. ನೋಡ್ತಾ ಇರ್ಬೋದು, ಟೈರ್ ಎಲ್ಲ ಒಂದು ಅವರೇಜ್ ಗುಡ್ ಕಂಡೀಷನ್ ಟೈರ್ ಗಳಿದೆ. ಇಲ್ಲೊಂದು ಬೊಲೆರೋ ಇದೆ, ಬೊಲೆರೋ ನೋಡ್ತಾ ಇರ್ಬೋದು. ಬೊಲೆರೋ SLX ವೇರಿಯಂಟ್ D8 ಟರ್ಬೋ SLX ವೇರಿಯಂಟ್. ಟರ್ಬೋನ ಅಲ್ಲ ಇದು? D8 ಟರ್ಬೋ ಇಂಜಿನ್ ಜೊತೆಗಿರಂತ ಬೊಲೆರೋ. ಸರ್ ಇದು ಡೀಟೇಲು? ಸರ್ 2011 ಇದು. 2011. ಇದು ಇಂಟೀರಿಯರ್ ಈಗ ತೋರಿಸ್ತಾ ಇಲ್ಲ, ಯಾಕಂದ್ರೆ ಸ್ವಲ್ಪ ಆಫೀಸ್ ಇಂದ ಸ್ವಲ್ಪ ದೂರದಲ್ಲಿ ನಿಂತಿದೆ. ಅದು ಓಪನ್ ಕೀ ಆಫೀಸ್ ಅಲ್ಲಿ ಇದೆ, ಅದರಿಂದ ಅದನ್ನ ಓಪನ್ ಮಾಡಿಲ್ಲ. ಈಗ ಬಾಕಿ ಓವರ್ ಆಲ್ ಔಟ್ ಸೈಡ್ ಲುಕ್ ಎಲ್ಲ ನೋಡ್ತಾ ಇರ್ಬೋದು ನೀವು. ಎಕ್ಸ್ಟೀರಿಯರ್ ಅಲ್ಲಿ ನೋಡಿರ್ಬೋದು. ಆಫ್ಟರ್ ಮಾರ್ಕೆಟ್ ಒಂದು ಟೈರ್ಸ್, ವೀಲ್ಸ್ ಆಗ್ಲಿ, ಇಲ್ಲ ರ್ಯಾಗಡ್ ಒಂದು ಮಡ್ ಫ್ಲಾಪ್ಸ್ ಆಗ್ಲಿ, ಮಡ್ಗಾಡ್ಸ್ ಆಗ್ಲಿ, ಇದೆಲ್ಲ ಹಾಕಿ ಒಂದು ಎಕ್ಸ್ಟ್ರಾ ಲುಕ್ ಅಲ್ಲಿ ಇರುವಂತ ಒಂದು ಗಾಡಿ. ಈ ಗಾಡಿ ನಿಮಗೆ ನಾರ್ಮಲ್ ಪ್ರೈಸ್ ಅಲ್ಲಿ K35 ಪಾಸಿಂಗ್ ಅಲ್ಲಿ ಇದೆ. ಈಗಲೂ ಅದೇ ಪಾಸಿಂಗ್ ಅಲ್ಲಿ ಇದೆಯಾ? ಇದೆ ಸರ್ ಅದೇ. ಓಕೆ. 2011 ಮಾಡಲ್, 2011 ಮಾಡ್ಲು 3 ಓನರ್ ಆಗಿದೆ ಸರ್. 3 ಓನರ್, 3rd ಓನರ್ ಇದೆ. ಹೌದು. ಇಲ್ಲಿ ಮ್ಯಾಕ್ಸಿಮಮ್ ಗಾಡಿಗಳು 3rd ಓನರ್ ಇರೋದು. ಹೌದು ಸರ್. ಓಕೆ. ಆಸ್ಕಿಂಗ್ ಏನ್ ಹೇಳ್ತಾ ಇದೀರಾ ಸರ್? ಸರ್ 3.5 ಲಕ್ಷ ಹೇಳ್ತಾ ಇದೀನಿ. 3.5. 2011 ಮಾಡಲ್. ಹೌದು. 3.5 ಲಕ್ಷಕ್ಕೆ. 3 ಲಕ್ಷ. ಗಾಡಿ ರನ್ನಿಂಗ್ ಕಂಡೀಷನ್, ಇಂಜಿನ್ ಎಲ್ಲ ಕಂಡೀಷನ್ ಸೂಪರ್ ಆಗಿದೆ ಸರ್. ಎಲ್ಲ ಸೂಪರ್ ಆಗಿದೆ. ಮಾಡಿಫಿಕೇಶನ್ ಎಲ್ಲ ಸೇರಿ. ಹೌದು ಸರ್. ಸರ್ ಈಗ ಇದು ಹೊಸದಾಗಿ ಮಾಡ್ಸಿರೋ ತರ ಕಾಣಿಸ್ತಾ ಇದೆ. ಹೌದು ಸರ್. ಪೇಂಟ್ ಎಲ್ಲ ಮಾಡ್ಬೇಕಾಗುತ್ತೆ. ಪೇಂಟ್ ನೀವು ಮಾಡಿಸ್ಕೊಡ್ತೀರಾ? ಮಾಡಿಸ್ಕೊಡ್ತೀವಿ ಸರ್. ಮಾಡಿಸ್ಕೊಡ್ಬೋದು. ಹೇಳಿದ್ರೆ ರೇಟು 3.5 ಸರ್. 3.5. ಗೈಸ್ ನೋಡ್ತಾ ಇರ್ಬೋದು. ಆರನ್ನು ಆಫ್ಟರ್ ಮಾರ್ಕೆಟ್ ಆರನ್ನು ಇದೆಲ್ಲ ಐತೆ, ಎಲ್ಲ ತುಂಬಾ ಚೆನ್ನಾಗೈತೆ. ಸೈಡ್ ಮಡ್ಗಾಡು ಇದೆಲ್ಲ ಬಂದು ಎಕ್ಸ್ಟ್ರಾ ಲಾರ್ಜ್ ಮಡ್ಗಾಡ್ಸ್ ಇದೆಲ್ಲ ಇದೆ. ಏನ್ ತೊಂದ್ರೆ ಇಲ್ಲ, ನೀಟ್ ಆಗಿದೆ ಗಾಡಿ. ಬಾಕಿ ಬಂದು ನೀವು ಟ್ರಯಲ್ ನೋಡಿ ಗಾಡಿ ತಗೊಂಡ್ ಹೋಗ್ಬೋದು. ಏನ್ ಹೇಳ್ತೀರಾ ಸರ್? ಬನ್ನಿ ಸರ್, ಆಯ್ತು. ನಿಮ್ ಕಡೆಯಿಂದ ಬಂದ್ರೆ ಹೆಚ್ಚು ಕಮ್ಮಿ ಮಾಡ್ಕೊಡೋ. ಹೆಚ್ಚು ಕಮ್ಮಿ ಮಾಡ್ಕೊಡ್ತೀರಾ? ಹೇಳ್ತಾ ಇರೋದು 3 ಲಕ್ಷ, 3.5 ಲಕ್ಷ ನೆಗೋಷಿಯಬಲ್ ಆಗುತ್ತೆ. ಗೈಸ್ ಯಾವ್ದು ರೇಟ್ ನಾನು ಹೇಳಿದೆ, ಯಾವ್ದು ರೇಟು ಫಿಕ್ಸೆಡ್ ಅಲ್ಲ, ನೆಗೋಷಿಯಬಲ್ ರೇಟ್. ಮತ್ತೆ ಹೇಳ್ತಾ ಇದೀನಿ, ನೆಗೋಷಿಯಬಲ್ ಆದಷ್ಟು ನೆಗೋಷಿಯಬಲ್ ಆಗುತ್ತೆ. ಬನ್ನಿ. 2005 ಮಾಡ್ಲು, 2000 ಜೆನ್ನು. ಗೈಸ್ ಈಗ ಜೆನ್ ಇದೆ, ಜೆನ್ನು ಬೇಕಾದ್ರೆ ಅದನ್ನು ನೋಡಿ ಸರ್. ಮತ್ತೆ ಮಾಡಿಫೈ ಮಾಡಿರೋ ಸರ್, ಫುಲ್ ಮಾಡಿಫೈಡ್ ಆಗಿದೆ. ಅದು ಏನು ಎಂತದ್ದು ಅನ್ನೋದನ್ನ ನೀವು ಇಲ್ಲಿ ಬಂದು ನೋಡ್ಬೋದು. 2005 ಮಾಡ್ಲು 5 ಅಷ್ಟೇ ಸಾಕು ಸರ್. ಜೆನ್ ಬೇಕು ಅನ್ನೋರು ಬಂದು ನೋಡ್ಬೋದು ಸರ್. ತುಂಬಾ ಇದು ಕಂಡೀಷನ್ ಬ್ಲಾಕ್ ಬ್ಯೂಟಿ. ಯಾಕೆಂತ ಹೇಳಿದ್ರೆ ಗಾಡಿ ನೀನೇನ್ ಆಗಿಲ್ಲ. ಬಾಕಿ ಸ್ಪೋರ್ಟ್ಸ್ ಸೀಟು, ಸ್ಪೋರ್ಟ್ಸ್ ಟೈರ್ಸ್, ವೀಲ್ಸ್ ಇದೆಲ್ಲ ಇದೆ. ನೋಡ್ತಾ ಇರ್ಬೋದು. ನೀಟ್ ಒಂದು ಸ್ಟಾಕ್ ಕಂಡೀಷನ್ ಮಾಡಿಫೈಡ್ ಅಂತಾನೆ ಹೇಳ್ಬೋದು. ಆ ಒಂದು ಇದರಲ್ಲಿ ಮಾಡಿಫೈ ಆಗಿ ನಿಂತಿದೆ ಗಾಡಿ. ಸ್ವಲ್ಪ ಧೂಳೆಲ್ಲ ಕೂತಿರೋದು ಕಾಣಿಸ್ತಾ ಇರ್ಬೋದು. ಅದಕ್ಕೆ ಜಾಸ್ತಿ ಇದ್ರದ್ದು ರಿವ್ಯೂ ಕೊಡ್ತಾ ಇಲ್ಲ ನಾನು. ಬೇಕು ಅನ್ನೋರು ಕಮೆಂಟ್ ಮಾಡಿ. 100 ಕಮೆಂಟ್ ಈ ಗಾಡಿಗೋಸ್ಕರ ಬಂದ್ರೆ ಇದನ್ನ ಸಪರೇಟ್ ಒಂದು ವಿಡಿಯೋ ಮಾಡಿ ನಾನು ಹಾಕ್ತೀನಿ. 2005 ಮಾಡಲ್ಲ. 5 ಮಾಡ್ಲು. ಓಕೆ. ಕಂಡೀಷನ್ ಅಲ್ಲ ಸೂಪರ್ ಆಗಿದೆ ಸರ್. ಸೂಪರ್ ಕಂಡೀಷನ್, ನಂಬರ್ 1 ಕಂಡೀಷನ್ ಅಲ್ಲಿ ಗಾಡಿ ಇದೆ. ನೋಡ್ತಾ ಇರ್ಬೋದು. ಇದು
MPF ಬರೋದಲ್ಲ, MP5 MPF. ಓಕೆ, ಕಾರ್ಬೇಟರ್ ಬೇಕು ಅಂತ ಹೇಳಿದ್ರೆ ಕಾರ್ಬೇಟರ್ ಇಂಜಿನ್ ನೋಡ್ಬೋದು, ಇಲ್ಲ MPF ಬೇಕು ಅಂತ ಹೇಳಿದ್ರೆ MPF ನೋಡ್ಬೋದು. ಎರಡು ಆಪ್ಷನ್ ಇದೆ ನಿಮಗೆ. ಕಾರ್ಬೇಟರ್ ಇಂಜಿನ್ ಬೇಕು ಅಂತ ಹೇಳಿದ್ರೆ ಅದು ಅಲ್ಲಿ ಕಾಣ್ತಾ ಇರ್ಬೋದು ನಿಮಗೆ, ಆಜನ್ನು ಅಲ್ಲಿ ವೈಟ್ ಕಲರ್ ಇದೆ. M55 ಬೇಕು ಅಂತ ಹೇಳಿದ್ರೆ ಬ್ಲಾಕ್ ಬ್ಯೂಟಿ ಇಲ್ಲಿ ನಿಂತಿದೆ, ಫುಲ್ ಒಂದು ಸ್ಕರ್ಟಿಂಗ್ ಇದೆಲ್ಲ ಮಾಡಿ ತುಂಬಾ ನೀಟಾಗಿ ನಿಂತಿದೆ ಗಾಡಿ. ಇಲ್ಲಿನ ಒಂದು ಗಾಡಿಗಳು ಮತ್ತೆ ಡೀಟೇಲ್ ಇದು ನಮ್ಮ ಕಾದಂಬರಿ ಆಟೋ ಲಿಂಕ್ಸ್ ಹುಣಸೂರು, ನಮ್ಮ ಶಿಬಿನಾರ ಹೋಟೆಲ್ ಇದೆ. ಒಳ್ಳೆ ಆಪ್ಷನ್ಸ್ ಇದೆ, ಒಳ್ಳೆ ಗಾಡಿಗಳಿದೆ, ಎಲ್ಲಾ ಆಪ್ಷನ್ಸ್ ಎಲ್ಲಾ ಚಾಯ್ಸಸ್ ನಿಮ್ಗೆ ಸಿಗುತ್ತೆ. ಒಳ್ಳೆ ಲೋ ಬಜೆಟ್ ಅಲ್ಲಿ ಗಾಡಿಗಳಿದೆ. ಇನ್ನು ಯಾವ್ದೇ ಗಾಡಿಗಳು ಬೇಕು ಅಂತ ಹೇಳಿದ್ರೆ ಇವರಿಗೆ ಎಂಕ್ವೈರಿ ಮಾಡಬಹುದು. ಸ್ಕ್ರೀನ್ ಅಲ್ಲಿ ನಂಬರ್ ಗೊತ್ತಾಗುತ್ತೆ. ಯಾವ್ದಾದ್ರು ಗಾಡಿಗಳು ಇಲ್ಲಿ ನೀವು ವಿಡಿಯೋದಲ್ಲಿ ನೋಡದೇ ಇರೋ ಗಾಡಿಗಳು ಬೇಕು ಅಂತ ಹೇಳಿದ್ರೆ ನೀವು ಕಾಲ್ ಮಾಡ್ಬೋದು. ಇದು ಸ್ಕ್ರೀನ್ ಬರ್ತಾರಂತ ನಂಬರ್ಗಳಿಗೆ ಕಾಲ್ ಮಾಡಿದ್ರೆ ನಿಮಗೆ ಡೀಟೇಲ್ ತಗೊಂಬೋದು. ಇದು ಇಷ್ಟೇ ಹೇಳ್ತಾ ಇವತ್ತಿನ ವಿಡಿಯೋ ಇಲ್ಲಿ ಮುಗಿಸ್ತಾ ಇದೀನಿ. ಮತ್ತೆ ನಾಳೆ ಬೇರೆ ಒಂದು ವಿಡಿಯೋ ಜೊತೆಗೆ, ಬೇರೆ ವೆಹಿಕಲ್ ಗಳ ಜೊತೆಗೆ, ಇಲ್ಲ ಬೇರೆ ಒಂದು ಟಾಪಿಕ್ ಜೊತೆಗೆ ಮತ್ತೆ ಮುಂದೆ ಬರ್ತೀನಿ. ಅಲ್ಲಿ ತನಕ ಸಲಾಂ, ನಮಸ್ತೆ, ಜೈ ಹಿಂದ್, ಜೈ ಕರ್ನಾಟಕ.